ಓಂ ಸರಸ್ವತಿ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ತ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಏಕೋ ವಶಿ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ತಚ್ಚಂ ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನು, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನು, ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ದಿನದ ಶಿಬಿರ ಸೂಫಿ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನು ಒಳಗೊಂಡಿದೆ. ಇಂತಹ ಒಂದು ಶಿಬಿರಕ್ಕೆ ನಮಗೆ ಅವಕಾಶವನ್ನು, ಅನುಕೂಲವನ್ನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೆ, ನೆರೆದ ಶ್ರೋತೃವರ್ಗಕ್ಕೆ, ನನ್ನ ಸಹ ಉಪನ್ಯಾಸಕರಾದಂತಹ
ಸೋದರ ಜಗದೀಶ್ರವರಿಗೆ ಮತ್ತು ಸೋದರ ಕೃಷ್ಣಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಈ ಶಿಬಿರದ ಪ್ರಾರಂಭದ ಉಪನ್ಯಾಸವನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಸೂಫಿ ಸಿದ್ಧಾಂತ ಅಥವಾ ಸೂಫಿ ಡಾಕ್ಟ್ರಿನ್ ಅನ್ನೋದು ಅಧ್ಯಾತ್ಮದ ಒಂದು ಮಾರ್ಗ. ನಿಮಗೆ ಥಿಯೋಸಾಫಿಕಲ್ ಡೈಜೆಸ್ಟ್ನ ಪರಿಚಯವಿದೆ ಅಂತ ಅಂದ್ಕೊಳ್ತೇನೆ. 3 ತಿಂಗಳಿಗೆ ಒಮ್ಮೆ ಆಂಗ್ಲ ಭಾಷೆಯಲ್ಲಿ ಥಿಯೋಸಾಫಿಕಲ್ ಡೈಜೆಸ್ಟ್ ಅನ್ನುವಂತಹ ಒಂದು ಮ್ಯಾಗಝೀನನ್ನು ಫಿಲಿಪೀನ್ಸಿಂದ ಪ್ರಕಟಿಸಲಾಗುತ್ತೆ. ಇಂತಹ ಹಲವಾರು ಥಿಯೋಸಾಫಿಕಲ್ ಡೈಜೆಸ್ಟ್ಗಳು ನನ್ನ ಬಳಿ ಸಂಗ್ರಹವಾಗಿ ಇದೆ. ಆ ಡೈಜೆಸ್ಟ್ಗಳನ್ನು ಆಗಾಗ ನಾನು ಅಧ್ಯಯನಕ್ಕೆ ತೆಗೆದುಕೊಳ್ತೇನೆ. ಹಲವಾರು ಸಂಚಿಕೆಗಳಲ್ಲಿ ಆ ಥಿಯೋಸಾಫಿಕಲ್ ಡೈಜೆಸ್ಟ್ ಸೂಫಿ ಸಾಹಿತ್ಯವನ್ನ ಪ್ರಕಟಿಸಿದೆ. ಥಿಯೋಸಫಿ ಒಂದು ವಿಶಾಲವಾದ ಸಾಗರ. ಇದು ಅಧ್ಯಾತ್ಮದ ಒಂದು ಮಹಾನ್ ಜ್ಞಾನ ಭಂಡಾರ. ಥಿಯೋಸಫಿಯಲ್ಲಿ ಇಲ್ಲದೆ ಇರುವಂತಹ ಅಧ್ಯಾತ್ಮದ ಶಾಖೆಯೇ ಇಲ್ಲ. ಇಟ್ ಈಸ್ ಆಲ್ ಇನ್ಕ್ಲೂಸಿವ್. ವಚನ ಸಾಹಿತ್ಯವಿರಬಹುದು, ದಾಸ ಸಾಹಿತ್ಯವಿರಬಹುದು, ನಮ್ಮ ಪುರಾಣಗಳಿರಬಹುದು, ವೇದಾಂತವಿರಬಹುದು, ಬೈಬಲ್ ಇರಬಹುದು, ಕಬ್ಬಾಲ ಇರಬಹುದು, ಕುರಾನ್ ಇರಬಹುದು, ಗ್ರಂಥ ಸಾಹಿಬ್ ಇರಬಹುದು. ಯಾವುದೇ ಅಧ್ಯಾತ್ಮದ ಒಂದು ಆಯಾಮ ಅಥವಾ ಮಾರ್ಗ ಥಿಯಾಸಫಿ ಎಂಬ ಒಂದು ವಿಶಾಲ ಜ್ಞಾನ ಭಂಡಾರಕ್ಕೆ ಸೇರಿದ್ದು. ಸೂಫಿ ಸಿದ್ಧಾಂತವು ಹಾಗೆ. ಇಟ್ ಈಸ್ ನಥಿಂಗ್ ಬಟ್ ಥಿಯಾಸಫಿ. ಬ್ರಹ್ಮವಿದ್ಯೆಯ ಹಲವಾರು ಮಾರ್ಗಗಳಲ್ಲಿ ಒಂದು ಮಾರ್ಗ ಈ ಸೂಫಿ ಸಿದ್ಧಾಂತದ ಮಾರ್ಗ ಅಥವಾ ಸೂಫಿ ಪಂಥದ ಮಾರ್ಗ. ಥಿಯೋಸಾಫಿಕಲ್ ಡೈಜೆಸ್ಟ್ನ ಹಲವಾರು ಲೇಖನಗಳನ್ನು ಆಗಾಗ ಅಧ್ಯಯನ ಮಾಡಿದ ನನಗೆ ಆ ಉತ್ಕೃಷ್ಟ ಸಾಹಿತ್ಯವನ್ನ ನಮ್ಮ ಶ್ರೋತೃಗಳೊಡನೆ ಯಾಕೆ ಹಂಚಿಕೊಳ್ಳಬಾರದು ಅನ್ನುವಂತಹ ಒಂದು ಆಸಕ್ತಿ ಉಂಟಾಯಿತು. ಆ ನಿಟ್ಟಿನಲ್ಲಿ ಈಗೊಂದು 2 ತಿಂಗಳ ಹಿಂದೆ ಒಂದು ಉಪನ್ಯಾಸವನ್ನ ಇದೇ ವೇದಿಕೆಯಿಂದ ನೀಡಿದ್ದೆ. ಆ ಉಪನ್ಯಾಸದ ಮುಕ್ತಾಯದ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ನನ್ನ ಮನಸ್ಸಿಗೆ ಒಂದು ಪ್ರೇರೇಪಣೆ ಬಂತು. ವಿಶಾಲವಾದ ಕಡಲನ್ನ ಒಂದು ಚಿಕ್ಕ ಬಟ್ಟಲಿನಲ್ಲಿ ತುಂಬಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ವಿಶಾಲವಾದ ಸೂಫಿ ಸಾಹಿತ್ಯವನ್ನ 1 ಗಂಟೆಯ ಉಪನ್ಯಾಸದಲ್ಲಿ ನೀಡುವುದು ಬಹಳ ಕಷ್ಟ ಆಗತ್ತೆ ಅಂತ ಅನ್ನಿಸ್ತು. ಇನ್ನೂ ಎಷ್ಟು ವಿಚಾರಗಳಿದೆಯಲ್ಲ, ಯಾಕಿದನ್ನ 1 ದಿನದ ಶಿಬಿರವನ್ನಾಗಿ ಮಾಡಿ ಇನ್ನಷ್ಟು ಮತ್ತಷ್ಟು ಆ ವಿಚಾರವನ್ನ ನಿಮ್ಮೊಡನೆ ಹಂಚಿಕೊಳ್ಳಬಾರದು ಅಂತ ಅನ್ನಿಸ್ತು. ಆ ಸಂದರ್ಭದಲ್ಲೇ ಸೋದರ ಸನತ್ ಕುಮಾರ್ ರವರು ತಮ್ಮ ಒಪ್ಪಿಗೆಯನ್ನ ನೀಡಿದರು. ಹಾಗಾಗಿ ಇಂದಿನ ಈ 1 ದಿನದ ಶಿಬಿರದಲ್ಲಿ ಎಷ್ಟಾಗತ್ತೋ ಅಷ್ಟು ಸೂಫಿ ಸಾಹಿತ್ಯವನ್ನ, ಸೂಫಿ ತತ್ವಗಳನ್ನ, ಸೂಫಿ ವಿಚಾರಧಾರೆಯನ್ನ, ಸೂಫಿಗಳ ಜೀವನ ಶೈಲಿಯನ್ನ, ಅವರು ನಮಗೆ ನೀಡಿದಂತಹ ಉತ್ಕೃಷ್ಟ ಅಧ್ಯಾತ್ಮ ಮತ್ತು ತಾತ್ವಿಕ ಸಂದೇಶವನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಮೊದಲನೆಯ ಉಪನ್ಯಾಸ ಸೂಫಿ ಸಿದ್ಧಾಂತದ ತತ್ವಗಳು ಏನಿದೆಯೋ ಆ ತತ್ವಗಳ ಒಂದು ಪಕ್ಷಿ ನೋಟ, ಎ ಬರ್ಡ್ಸ್ ಐ ವ್ಯೂ ಆಫ್ ಸೂಫಿ ಪ್ರಿನ್ಸಿಪಲ್ಸ್.
ಸೂಫಿ ತತ್ವಗಳು ಏನು? ಇದನ್ನ ಥಿಯಾಸಫಿ ಸಾಹಿತ್ಯದಲ್ಲಿ ಯಾಕೆ ಒಂದು ಮುಖ್ಯವಾದಂಥ ಮಾರ್ಗ ಅಂತ ಪರಿಗಣಿಸುತ್ತಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಸೂಫಿ ಎನ್ನುವಂತಹ ಪದ ಸೂಫ್ ಅನ್ನುವಂತಹ ಅರೇಬಿಕ್ ಪದದಿಂದ ಬಂದಿದೆ. ಅಂದರೆ ಸೂಫಿಗಳ ಮೂಲ ನೆಲೆ ಅರೇಬಿಯಾ ಖಂಡ, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಸಿರಿಯಾ, ಮತ್ತೆ ಅಲ್ಲೇ ಇರುವಂತಹ ಒಮಾನ್, ಕತಾರ್, ಬಹ್ರೈನ್, ಟರ್ಕಿ, ಈಜಿಪ್ಟ್, ಇದೆಲ್ಲ ಅರೇಬಿಯಾ ಮರಳುಗಾಡು, ಅರೇಬಿಯಾ ಭೂಖಂಡ, ಬರೀ ಮರಳುಗಾಡು. ಅಲ್ಲೆಲ್ಲೂ ನಿಮಗೆ ಇಲ್ಲಿನಂತಹ ಬೆಟ್ಟಗಳು, ತಪ್ಪಲು ಪ್ರದೇಶ ಕಂಡು ಬರುವುದಿಲ್ಲ. ಅಂತಹ ಮರಳುಗಾಡಿನಲ್ಲಿ, ಅಂತಹ ಉಷ್ಣ ಪ್ರದೇಶದಲ್ಲಿ ಮಹಾನ್ ತಾತ್ವಿಕರು ವಾಸ ಮಾಡ್ತಿದ್ರು. ಬಹಳ ಹಿಂದೆ, ಇಸ್ಲಾಂ ಧರ್ಮ ಹುಟ್ಟಕ್ಕಿಂತ ಮೊದಲೇನೆ ಈ ಸೂಫಿ ಪಂಥ ಹುಟ್ಟಿತ್ತು. ಸೂಫಿಗಳು ಅಂತ ಮರಳುಗಾಡಿನಲ್ಲಿ ನೆಲೆಸಿದ್ದಂತಹ ಸಾಧಕರು, ಅವರಿಗೆ ಜೀವನದ ಅನುಭವಗಳು ತಿಳಿಸಿಕೊಟ್ಟಂತಹ ತತ್ವಗಳು ಬಹಳ ಪರಿಣಾಮಕಾರಿಯಾದ ತತ್ವಗಳಾಗಿತ್ತು. ಅಂತಹ ಸಾಧಕರು ಜಗತ್ತಿಗೆ ನೀಡಿದಂತಹ ಸಿದ್ಧಾಂತವೇ ಸೂಫಿ ಸಿದ್ಧಾಂತ. ಈ ಅರೇಬಿಯಾ ಖಂಡದ ಭಾಷೆ ಅರೇಬಿಕ್. ಅರೇಬಿಕ್ನಲ್ಲಿ ಸೂಫ್ ಅಂತ ಅಂದ್ರೆ ಉಣ್ಣೆ ಅಂತ ಅರ್ಥ, ಉಲ್. ಈ ಸೂಫಿಗಳೆಂಬ ಸಾಧಕರಿದ್ರಲ್ಲ, ಅವರು ಉಣ್ಣೆಯ ಉದ್ದನೆಯ ನಿಲುವಂಗಿಯನ್ನ ತೊಡ್ತಿದ್ರು, ತಲೆ ಮೇಲೆ ಒಂದು ಟೋಪಿಯನ್ನ ಹಾಕುತ್ತಿದ್ರು, ಬಹಳ ಸರಳ ಜೀವನವನ್ನ ನಡೆಸ್ತಿದ್ರು. ತಮ್ಮದೇ ಆದಂತಹ ಜೀವನ ಶೈಲಿ ವಿಭಿನ್ನವಾಗಿರ್ತಿದ್ರು ಮತ್ತು ತಮ್ಮದೇ ಆದ ನಡವಳಿಕೆಯನ್ನ ಹೊಂದಿದ್ರು. ಅಗಾಧ ಅನುಭವವನ್ನ ಹೊಂದಿದ ಅನುಭಾವಿಗಳಾಗಿ ಬೆಳೆದ ವ್ಯಕ್ತಿಗಳಾಗಿದ್ರು. ಅಂತಹ ಸೂಫಿಗಳಿಂದ ಹೊರಹೊಮ್ಮಿದ ಆ ಸಿದ್ಧಾಂತವೇ ಸೂಫಿ ಸಿದ್ಧಾಂತ. ಮತ್ತೊಂದು ಕಡೆ ಹೇಳ್ತಾರೆ, ಸೂಫಿ ಅನ್ನೋ ಪದ ಪರ್ಷಿಯನ್ ಭಾಷೆಯ ಸಾಫ್ ಅನ್ನೋ ಪದದಿಂದ ಬಂದಿದೆ ಅಂತ. ಸಾಫ್ ಅನ್ನೋ ಪದ ಪರ್ಷಿಯನ್ ಭಾಷೆಯಲ್ಲೂ ಇದೆ, ಹಿಂದಿ ಭಾಷೆಯಲ್ಲೂ ಇದೆ. ಸಾಫ್ ಅಂದ್ರೆ ಅರ್ಥ ಏನು? ಶುದ್ಧವಾಗಿರೋದು, ಕ್ಲೆನ್ಲಿನೆಸ್. ಪತಂಜಲಿಗಳು ತಮ್ಮ ಯಮ ನಿಯಮಗಳಲ್ಲಿ ಶೌಚ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಬಹಿರಂಗ ಶೌಚ ಮತ್ತೆ ಅಂತರಂಗ ಶೌಚ. ಬಹಿರಂಗ ಶೌಚ ಅಂದ್ರೆ ನಾವು ಪ್ರತಿನಿತ್ಯ ನಮ್ಮ ಶರೀರವನ್ನ ಹೇಗೆ ಸ್ನಾನ ಮಾಡಿ ಶುದ್ಧವಾಗಿಟ್ಕೊಳ್ತೀವೋ ಅದು. ಬಹಿರಂಗ ಶೌಚಕ್ಕಿಂತ ಅತ್ಯಂತ ಮುಖ್ಯವಾಗಬೇಕಾಗಿರೋದು ಮಾನಸಿಕ ಶೌಚ, ಅಂತರಂಗದ ಶೌಚ, ಇನ್ನರ್ ಕ್ಲೆನ್ಲಿನೆಸ್. ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ನಡೆನುಡಿಗಳು ಹೇಗಿರಬೇಕು, ಅವು ಎಷ್ಟು ಶುದ್ಧವಾಗಿರಬೇಕು. ಅಂತಹ ಅಂತರ್ ಶೌಚಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಕೆಲವು ಮಹಾನ್ ಸಾಧಕರು ಅರೇಬಿಯಾ ಭೂಖಂಡದಲ್ಲಿ ವಾಸ ಮಾಡ್ತಿದ್ರು. ಅವರು ಅಂತರಂಗದ ಪರಿಶುದ್ಧತೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು, ಪ್ರಾಧಾನ್ಯತೆಯನ್ನು ನೀಡಿದಂತಹ ವ್ಯಕ್ತಿಗಳಾಗಿದ್ದರಿಂದ ಅವರನ್ನ ಸೂಫಿಗಳು ಅಂತ ಕರೀತಾ ಇದ್ರು. ಈ ಸೂಫಿ ಪಂಥದ ಎರಡು ಮುಖ್ಯ ಆಧಾರ ಸ್ತಂಭಗಳು ಏನು ಅಂದ್ರೆ, ಮೊದಲನೆಯದು ಪರಮಾತ್ಮನಲ್ಲಿ ಶರಣಾಗತಿ, ಎರಡನೆಯದು ಪರಮಾತ್ಮನಲ್ಲಿ ಅಗಾಧವಾದ ವಿಶ್ವಾಸ. ಮೊದಲನೆಯದು ಸರೆಂಡರ್, ಎರಡನೆಯದು ಫೇತ್. ಸೂಫಿಗಳು ಭಗವಂತನನ್ನ ಆಳವಾಗಿ ನಂಬುತ್ತಾರೆ. ಅವರ ಪ್ರಕಾರ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ
ಆ ಭಗವಂತನ ಸೃಷ್ಟಿ ಮತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಕಣ ಕಣದಲ್ಲೂ ಅಣುವಿನಲ್ಲೂ ಆ ಬ್ರಹ್ಮ ಚೈತನ್ಯ ಹುದುಗಿದೆ. ಆ ಚೈತನ್ಯವಿಲ್ಲದ ಸ್ಥಳವೇ ಇಲ್ಲ ಅನ್ನುವಂತಹ ಒಂದು ವಿಶಾಲ ತತ್ವವನ್ನ ಸೂಫಿ ಸಿದ್ಧಾಂತ ಹೊಂದಿದೆ. ಅಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಅವರು ಭಗವಂತ ಅಂತ ಆಳವಾಗಿ ನಂಬ್ತಾರೆ. ಅಗಾಧ ವಿಶ್ವಾಸ. ಮತ್ತೆ ಅವರ ಜೀವನ ಪರಿಪೂರ್ಣವಾಗಿ ಆ ಭಗವಂತನಿಗೆ ಶರಣಾಗತ ಸ್ಥಿತಿಯಲ್ಲಿ ನಡೆಯುತ್ತೆ. ಶರಣಾಗತ ಸ್ಥಿತಿ ಅಂದ್ರೆ ಏನು? ಶರಣಾಗತ ಸ್ಥಿತಿ ಅಂತಂದ್ರೆ ಎಲ್ಲವನ್ನೂ ಸ್ವೀಕರಿಸುವ ಭಾವ. ಲಿವ್ ಆಸ್ ದ ಲೈಫ್ ಕಮ್ಸ್ ಟು ಯು. ಜೀವನ ನಿನಗೆ ಏನನ್ನ ನೀಡುತ್ತೋ ಅದು ಒಳಿತಾಗಲಿ ಕೆಡುಕಾಗಲಿ, ಸಿಹಿಯಾಗಲಿ ಕಹಿಯಾಗಲಿ, ನೋವಾಗಲಿ ನಲಿವಾಗಲಿ, ಅದು ಹೇಗಿದೆಯೋ ಹಾಗೆ ಸ್ವೀಕರಿಸೋದು. ಅಬ್ಸಲ್ಯೂಟ್ಲಿ ನೋ ರೆಸಿಸ್ಟೆನ್ಸ್. ವಿರೋಧವೇ ಇಲ್ಲ, ನಿರೋಧವೇ ಇಲ್ಲ. ಇದರ ಅರ್ಥ ಏನಂದ್ರೆ ಪ್ರವಾಹದೊಡನೆ ಒಂದಾಗೋದು. ಪ್ರವಾಹ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಆ ಭಗವಂತನಲ್ಲಿ ಶರಣಾಗಿ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದು ಶರಣಾಗತಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ವಟಗುಟ್ತಾನೆ ನಾವು ನೂರಾರು ಸಾವಿರಾರು ದೂರುಗಳನ್ನ ಹೇಳ್ತೀವಲ್ಲ, ಅದು ಶರಣಾಗತಿ ಅಲ್ಲ. ತದ್ವಿರುದ್ಧವಾದ ಜೀವನ ಅದು. ನನಗಿದು ಬೇಕು, ನನಗದು ಬೇಡ, ಅಲ್ಲಿಗೆ ಮುಗೀತು ದೂರು. ಬೇಕಾದದ್ದು ಸಿಕ್ಲಿಲ್ಲ, ಬೇಡದೆ ಇರೋದನ್ನ ಭಗವಂತ ನನಗೆ ನೀಡ್ತಾಲೇ ಇದ್ದಾನೆ, ದೂರು. ಭಗವಂತನ ಮೇಲೆ ದೂರು, ಗಂಡ ಹೆಂಡತಿ ಮೇಲೆ ದೂರು, ಹೆಂಡತಿ ಗಂಡನ ಮೇಲೆ ದೂರು, ಹೆಂಡತಿ ಗಂಡ ಇಬ್ರು ಸೇರ್ಕೊಂಡು ಮಕ್ಕಳ ಮೇಲೆ ದೂರು, ಮಕ್ಕಳು ಅಜ್ಜಿ ತಾತನ ಮೇಲೆ ದೂರು. ಈ ದೂರುಗಳಿಗೆ ಕೊನೆನೇ ಇಲ್ಲ. ಎವ್ರಿ ಮೊಮೆಂಟ್ ಯು ರೇಸ್ ಎ ಕಂಪ್ಲೈಂಟ್, ಯು ಆರ್ ರೆಸಿಸ್ಟಿಂಗ್ ಲೈಫ್. ಇದು ಹೇಳೋದು ಸುಲಭ. ನಿಮ್ಮನ್ನೇ ನೀವು ಗಮನಿಸಿ, ನನ್ನನ್ನೇ ನಾನು ಗಮನಿಸ್ಲಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕಂಪ್ಲೈಂಟ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಬಸ್ ಹತ್ತೀವಿ, ಏನಿಷ್ಟು ರಶ್ಶು, ಎಲ್ಲ ಹೆಂಗಸರು ಫ್ರೀ ಮಾಡಿಬಿಟ್ರು, ಅದಕ್ಕೆ ಬಸ್ ಹಿಂಗಾಗಿದೆ. ಅಲ್ಲಿಗೆ ಸ್ಟಾರ್ಟು. ಯು ಆರ್ ರೆಸಿಸ್ಟಿಂಗ್ ವಾಟ್ ಈಸ್, ಯು ಆರ್ ನಾಟ್ ಎಕ್ಸೆಪ್ಟಿಂಗ್ ವಾಟ್ ಈಸ್. ಸೊ ಈ ಶರಣಾಗತ ಸ್ಥಿತಿ ಇದೆಯಲ್ಲ, ಇದು ಅವರ ಒಂದು ಮುಖ್ಯ ಆಧಾರ ಸ್ತಂಭ. ಅವರು ಗೊಣಗಲ್ಲ, ಒಟಗೂಡಲ್ಲ, ಯಾವುದಕ್ಕೂ ಒಂದು ದೂರನ್ನ ನೀಡಲ್ಲ. ಜೀವನ ಏನನ್ನ ಕೊಡುತ್ತೋ ಅದನ್ನ ಬೊಗಸೆ ಕೈಯಿಟ್ಟು ಸ್ವೀಕರಿಸ್ತಾರೆ. ಕಾರಣ ಅವ್ರ ಹತ್ರ ತಟ್ಟೇನೂ ಇರಲ್ಲ. ಕಾರಣ ಅಪರಿಗ್ರಹ ಅವರ ಸಿದ್ಧಾಂತದ ಮತ್ತೊಂದು ಮುಖ್ಯವಾದ ಸಂಗತಿ. ಏನನ್ನೂ ಸಂಗ್ರಹಿಸೋದಿಲ್ಲ, ಬೊಗಸೆಯಿಂದ ಸ್ವೀಕರಿಸುತ್ತಾರೆ. ಆ ಜೀವನವನ್ನ ಅದು ಹೇಗೆ ಭಗವಂತನಿಂದ ನೀಡಲ್ಪಟ್ಟಿದೆಯೋ ಹಾಗೆಯೇ ಅದನ್ನು ಸ್ವೀಕರಿಸ್ತಾರೆ. ಇವರ ಜೀವನದ ಗುರಿ ಭಗವಂತನ ಆರಾಧನೆ. ಒಂದಲ್ಲ ಒಂದು ಹಂತದಲ್ಲಿ ಭಗವಂತನೊಡನೆ ಐಕ್ಯವಾಗುವುದೇ ಸೂಫಿ ಸಿದ್ಧಾಂತದ ಮೂಲ ಗುರಿ. ಭಗವಂತನೊಡನೆ ಐಕ್ಯ ಅಂದರೆ ವ್ಯಷ್ಟಿ ಸಮಷ್ಟಿಯಲ್ಲಿ, ಬಿಂದು ಸಿಂಧುವಿನಲ್ಲಿ, ಆತ್ಮ ಪರಮಾತ್ಮನಲ್ಲಿ ಬೆರೆತು ಹೋಗೋದೇನಿದೆಯೋ ಅದನ್ನು ನಾವು ಮೋಕ್ಷ ಅಂತ ಕರಿತೀವಿ, ಮುಕ್ತಿ ಅಂತ ಕರಿತೀವಿ, ಅದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಅದೇ ಸೂಫಿಗಳ ಜೀವನದ ಮೂಲ ಗುರಿ. ಆ ಗುರಿಯನ್ನ ಸಾಧಿಸಲಿಕ್ಕೆ ಅವರು ಅಳವಡಿಸಿಕೊಳ್ಳುವ ಮಾರ್ಗ ಏನು?
ಅವರು ಅಳವಡಿಸಿಕೊಳ್ಳುವ ಮಾರ್ಗ ಬಹಳ ವಿಶಿಷ್ಟವಾದಂತಹ ಮಾರ್ಗ. ಅವರು ಸದಾ ತಮ್ಮ ಸ್ವಸ್ವರೂಪವನ್ನ ಅರಿಯಲಿಕ್ಕೆ ಪ್ರಯತ್ನಿಸುತ್ತಿರ್ತಾರೆ. ಎಷ್ಟೋ ಸೂಫಿಗಳು ತಮ್ಮ ಸ್ವಸ್ವರೂಪವನ್ನ ಅರಿತಿದ್ದವರು. ಸ್ವಸ್ವರೂಪ ಅಂದ್ರೆ ಏನು? ನನ್ನ ನಿಜವಾದಂತಹ ಮೂಲವೇನು? ನಾ ಯಾರು? ನನ್ನ ಪರಿಚಯವೇನು? ಯಾರಾದರೂ ನನ್ನನ್ನು ರಸ್ತೆಯಲ್ಲಿ ಸಿಕ್ಕು ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ನಿಮ್ಮ ಪರಿಚಯ ಏನು ಅಂದ್ರೆ ಏನು ಹೇಳ್ತೀನಿ? ನಾನು ಇಷ್ಟುದ್ದ ಪ್ರವರ ಕೊಡ್ತೀನಿ. ಏನು ಕೊಡ್ತೀನಿ? ನನ್ನ ಹೆಸರು ನಾಗೇಶ್, ನಾನು ವಿಜಯನಗರದಲ್ಲಿದ್ದೀನಿ, ನಾನೊಬ್ಬ ದಂತ ವೈದ್ಯ, ನನ್ನ ಮಗಳೊಬ್ಳು ವೈದ್ಯೆ, ನನ್ನ ಹೆಂಡತಿ ಒಬ್ಳು ವೈದ್ಯೆ, ನನ್ನದೊಂದು ಕ್ಲಿನಿಕ್ ಇದೆ, ನಾನು ಇಂಥ ವಂಶಕ್ಕೆ ಸೇರಿದ್ದೀನಿ, ನನ್ನ ತಂದೆ ತಾಯಿ ಇಂಥವರು, ನನ್ನ ಮನೆ ಇಂಥ ಜಾಗದಲ್ಲಿದೆ. ಇಷ್ಟೆಲ್ಲ ಹೇಳಿದ್ರು ನಾನು ಯಾರು ಅನ್ನೋದನ್ನ ಅವ್ರಿಗೆ ನಾನು ಕರೆಕ್ಟಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವುದೂ ನಾನಲ್ಲ. ಅಂದ್ರೆ ಐ ಹ್ಯಾವ್ ಡೆವಲಪ್ಡ್ ಎ ಫಾಲ್ಸ್ ಐಡೆಂಟಿಟಿ ಅಂಡ್ ಐ ಲಿವ್ ಇನ್ ದಟ್ ಫಾಲ್ಸ್ ಐಡೆಂಟಿಟಿ. ಐ ಆಮ್ ನನ್ ಆಫ್ ದೋಸ್ ಥಿಂಗ್ಸ್. ಪ್ರಪಂಚಕ್ಕೆ ಕಾಣುವ ನಾಗೇಶ್ ಬೇರೆ, ಆದರೆ ಮೂಲತಃ ನಾಗೇಶ್ ಬೇರೆ. ಅದರ ಅರ್ಥ ಏನಂದ್ರೆ, ಪ್ರಪಂಚದಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಳ್ಳಿಕ್ಕೆ ನಾವು ಹಲವಾರು ಏರ್ಪಡಿಸಿಕೊಂಡು ಅವುಗಳ ಮೂಲಕ ನಮ್ಮನ್ನ ನಾವು ಯಾರು ಅಂತ ಪರಿಚಯ ಮಾಡ್ಕೊಳ್ತೇವೆ. ಆದರೆ ಅದು ಯಾವುದು ನನ್ನ ಮೂಲ ಸ್ವರೂಪವಲ್ಲ. ಮೂಲ ಸ್ವರೂಪ ನಾನು ನಿರಾಕಾರ, ನಿರುಪಾಧಿಕ, ನಿರ್ಗುಣ ಆತ್ಮ ಚೈತನ್ಯ. ನನಗೆ ಆಕಾರವಿಲ್ಲ, ಉಪಾಧಿ ಇಲ್ಲ, ನನಗೆ ಮೂಲತಃ ಯಾವ ಗುಣಗಳೂ ಇಲ್ಲ. ಸತ್ವವಾಗಲಿ, ರಜಸ್ಸಾಗಲಿ, ತಮಸ್ಸಾಗಲಿ ಯಾವುದೂ ಇಲ್ಲ. ನಾನೊಂದು ಪ್ರಖರವಾದ ಜ್ಯೋತಿ. ನೀವು ಹಾಗೆ. ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಂದು ಜೀವಿಯು ನಿರಾಕಾರ, ನಿರ್ಗುಣ, ನಿರುಪಾಧಿಕ ಪ್ರಖರ ಜ್ಯೋತಿ, ಆತ್ಮಜ್ಯೋತಿ. ಅಂತಹ ಆತ್ಮವೇ ನಮ್ಮ ಸ್ವಸ್ವರೂಪ ಅನ್ನೋದನ್ನ ಅರಿಯಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ, ಪರಿಶೋಧಿಸಲಿಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರುವಂತಹ ಮಹಾನ್ ಯೋಗಿಗಳು ಈ ಸೂಫಿ ಸಂತರು. ಸೂಫಿ ಸಂತರ ನೆಲೆ ಅರೇಬಿಯಾ ದೇಶವಾದರೂ ಇಸ್ಲಾಂ ಮತಕ್ಕಿಂತ ಮೊದಲೇ ಈ ಒಂದು ಪಂಥ ಹುಟ್ಟಿದ್ರೂ ಬರ್ತಾ 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 ಏನಾಯ್ತು ಅಂತಂದ್ರೆ, ಸೌದಿ ಅರೇಬಿಯಾ ಖಂಡದಲ್ಲಿ ಇಸ್ಲಾಂ ಮತ ಹುಟ್ಟಿದ ನಂತರ ಈ ಸೂಫಿ ಪಂಥವನ್ನ ಆ ಮತ ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತು. ಹಾಗಾಗಿ ಸೂಫಿ ಪಂಥದ ಹಲವಾರು ಆಚರಣೆಗಳು ಇಸ್ಲಾಂಗೆ ಅನುಗುಣವಾಗಿವೆ. ಆದರೆ ಆ ಸೂಫಿ ಪಂಥ ಬರೀ ಅರೇಬಿಯಾ ಖಂಡದಲ್ಲೇ ಉಳ್ಕೊಳ್ಳಿಲ್ಲ. ಖೈಬರ್ ಪಾಸ್ನ ಮೂಲಕ, ಅಂದ್ರೆ ನಮ್ಮ ಹಿಂದೂ ಕುಶ್ ಪರ್ವತಗಳ ಮೂಲಕ ಅಫ್ಘಾನಿಸ್ತಾನವನ್ನ ತಲುಪಿ, ಅಫ್ಘಾನಿಸ್ತಾನ ಅಂದ್ರೆ ಗಾಂಧಾರ ದೇಶ. ಗಾಂಧಾರಿ ಮಹಾಭಾರತದಲ್ಲಿ ಬಂದಿದ್ದೆಲ್ಲಿಂದ? ಗಾಂಧಾರ ದೇಶದ ರಾಜಕುಮಾರಿ ಆಕೆ. ಭರತ ಖಂಡ ಅಫ್ಘಾನಿಸ್ತಾನದ ತನಕ ಹರಡಿತ್ತು ಆ ಕಾಲದಲ್ಲಿ. ಗಾಂಧಾರ ಪುತ್ರಿ ಗಾಂಧಾರಿ, ಅದನ್ನ ಈಗ ಕಂದಹಾರ್ ಅಂತ ಕರೀತಾರೆ. ಕಂದಹಾರ್, ಗಾಂಧಾರ ಅನ್ನೋದು ಹೊಟ್ಟೋಗಿ ಅವರ ಪರ್ಷಿಯನ್ ಭಾಷೆಯಲ್ಲಿ ಕಂದಹಾರ್ ಅನ್ನುವಂತಹ ಸ್ಥಳ ಆಗ್ಬಿಟ್ಟಿದೆ. ಆ ಗಾಂಧಾರದ ಮೂಲಕ ಸೂಫಿ ಸಂತರು ಪಾಕಿಸ್ತಾನವನ್ನ ಪ್ರವೇಶ ಮಾಡಿ, ಇಂದಿನ ಪಾಕಿಸ್ತಾನ, ಸೂಫಿ ಸಂತರು ಇಲ್ಲಿಗೆ ಬಂದು ಹಲವಾರು ಶತಮಾನಗಳೇ ಕಳೆದು ಹೋಯ್ತು. ಅದರ ಮೂಲಕ ಪ್ರವೇಶ ಮಾಡಿ ಭಾರತವನ್ನ ತಲುಪಿ ಭಾರತದಲ್ಲಿ ಸಹ ನೆಲೆಸಿದ್ರು. ಆ ಪಂಥ ಭಾರತದಲ್ಲಿ ಸಹ ಬಹಳ ಪ್ರಸಿದ್ಧಿಯನ್ನ ಪಡೀತು. ಸಂತ ಕಬೀರದಾಸರು ಸೂಫಿ ಸಂತರು, ಸಂತ ಶಿಶುನಾಳ ಶರೀಫರು ಸೂಫಿ ಸಂತರು, ಸಿದ್ಧಾರೂಢ ಗುರುಗಳು, ಸಿದ್ಧಾರೂಢರು ಅಂತ ಹೇಳ್ತಾರೆ. ನೀವು ನಾರ್ತ್ ಕರ್ನಾಟಕ ಹೋದ್ರೆ, ಹುಬ್ಳಿ, ಧಾರವಾಡ, ಬಾಗಲಕೋಟೆ ಈ ಕಡೆ ಎಲ್ಲ ಹೋದ್ರೆ ಸಿದ್ಧಾರೂಢರು, ಅವರು ಒಬ್ಬ ಮಹಾನ್ ಯೋಗಿಗಳು.
ಆ ಮಹಾನ್ ಯೋಗಿಗಳ ಆಶ್ರಮ ಬೆಂಗಳೂರಿನಲ್ಲೂ ಇದೆ. ಜಯನಗರಲ್ಲಿ ಅಶೋಕ ಪಿಲ್ಲರ್ ಹತ್ರ ಒಂದು ಸಿದ್ಧಾರೂಢ ಆಶ್ರಮ ಇದೆ. ಚಾಮರಾಜಪೇಟೆನಲ್ಲಿ 4th ಮೈನ್ನಲ್ಲಿ ಒಂದು ಸಿದ್ಧಾರೂಢ ಆಶ್ರಮ ಇದೆ. ಸಿದ್ಧಾರೂಢರು ಸೂಫಿಗಳು. ಇನ್ನಷ್ಟು ಮತ್ತಷ್ಟು ಸೂಫಿಗಳು ಭಾರತದಲ್ಲಿ ಬೆಳೆದ್ರು. ನಾವು ಮುಂದೆ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಶಿರ್ಡಿ ಸಾಯಿಬಾಬಾ ಅವರು ಸೂಫಿ ಸಂತರು. ಮರುಳ ಸಿದ್ಧರು ಅಂತ ಹೇಳ್ತೇವೆ ನಾವು, ಅವರು ಸೂಫಿ ಸಂತರು. ಮರುಳ ಶಂಕರ ದೇವರು ಅಂತ ಹೇಳ್ತಾರೆ, ಅವರು ಕಾಶ್ಮೀರದಿಂದ ಬಂದವರು. ಎಲ್ಲಿಗೆ ಬಂದರು? ನಮ್ಮ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದಲ್ಲಿ ಆಗ ಯಾರಿದ್ರು? ಬಸವಣ್ಣನವರಿದ್ರು, ಅಲ್ಲಮ ಪ್ರಭುಗಳಿದ್ರು. ಬಸವಣ್ಣನವರ ಮನೆ ಇತ್ತಲ್ಲ, ಮಹಾಮನೆ. ಆ ಮಹಾಮನೆಯಲ್ಲಿ ಜನ ಅನ್ನದಾಸೋಹ ಜರುಗ್ತಿತ್ತು ಪ್ರತಿನಿತ್ಯ. ಅನ್ನದಾಸೋಹ ನಡೆದಾದ್ಮೇಲೆ ಆ ಎಲೆಗಳನ್ನ, ಎಂಜಲು ಎಲೆಗಳನ್ನ ಎತ್ತಿ ಅದನ್ನ ತೆಗೆದುಕೊಂಡು ಹೋಗಿ ಹೊರಗಡೆ ಬಿಸಾಡಿ ಬರ್ತಾ ಇದ್ದವರು ಮರುಳಶಂಕರ ದೇವರು. ಅವ್ರು ಯಾರು ಗೊತ್ತಾ? ಅವರು ಕಾಶ್ಮೀರದ ಮಹಾರಾಜ. ಅವರಿಗೆ ವೈರಾಗ್ಯ ಮೂಡ್ಬಿಡ್ತು. ಒಂದ್ಸಲಿ ಅರಮನೆಯನ್ನ ಬಿಟ್ಬಿಟ್ರು. ತನ್ನ ಹೆಂಡತಿಯನ್ನ ಕರ್ಕೊಂಡು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿ ಯೌಗಿಕ ಜೀವನವನ್ನು ನಡೆಸಿದ್ರು. ಅವರೊಂಥರ ಸೂಫಿ ಸಂತರು. ಸೂಫಿಗಳ ಜೀವನವೇ ಒಂದು ವಿಭಿನ್ನ ಜೀವನ. ಇರಲಿ, ಇಂತಹ ಸೂಫಿ ಸಿದ್ಧಾಂತದಲ್ಲಿ ಹಲವು ಮುಖ್ಯ ತತ್ವಗಳಿವೆ. ಆ ತತ್ವಗಳನ್ನು ತಿಳ್ಕೊಳ್ಳೋ ಹಂತದಲ್ಲಿ ಒಂದು ಒಂದು ನಿರ್ದಿಷ್ಟ ದೃಷ್ಟಾಂತವನ್ನು ನಿಮ್ಮ ಮುಂದೆ ನೀಡಲಿಕ್ಕೆ ನಾನೊಂದು ಪ್ರಯತ್ನ ಪಡ್ತೇನೆ. ಈ ಸೂಫಿಗಳು ಪಂಡಿತರಲ್ಲ, ವಿದ್ಯಾವಂತರಲ್ಲ, ಹಲವು ಗ್ರಂಥಗಳನ್ನು ಓದಿದವರು ಅಲ್ಲ. ಅವರಿಗೂ ಪಾಂಡಿತ್ಯಕ್ಕೂ ಬಹಳ ದೂರ. ಅವರ ಆತ್ಮಜ್ಞಾನವಿದೆಯಲ್ಲ, ಅದು ಅಪಾರ. ಎಲ್ಲಿಂದ ಬಂತು ಅಂತಹ ಆತ್ಮಜ್ಞಾನ? ಆತ್ಮಜ್ಞಾನ ಪಡೀಲಿಕ್ಕೆ ನೀವು ಗ್ರಂಥಗಳನ್ನು ಓದಲೇಬೇಕು ಅಂತ ಏನಿಲ್ಲ. ಅವರ ಜೀವನದ ಅನುಭವಗಳು ಅವರಿಗೆ ಸಾಕಷ್ಟು ಪಾಠಗಳನ್ನು ಕಲಿಸಿಕೊಟ್ಟಿರುತ್ತೆ. ನಮ್ಮ ಜೀವನದಲ್ಲೂ ಹಲವಾರು ಅನುಭವಗಳಾಗತ್ತೆ, ಹಲವಾರು ಘಟನೆಗಳು ಜರುಗತ್ತೆ, ಹಲವಾರು ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಆದರೆ ಈ ಯಾವ ಘಟನೆಗಳು ನಮ್ಮನ್ನ ಬಡಿದೆಬ್ಬಿಸಲು ಸಾಧ್ಯವಾಗಿಲ್ವೇನೋ, ಅದಕ್ಕೆ ಇಂದು ನಾವು ಸಂಸಾರಕ್ಕೆ ಅಂಟಿಕೊಂಡೇ ಜೀವನವನ್ನ ನಡೆಸ್ತಾ ಇದ್ದೀವಿ. ಸೂಫಿಗಳು ಹಾಗಲ್ಲ. ಅವರ ಜೀವನದಲ್ಲಿ ಜರುಗಿದ ಸಣ್ಣ ಸಣ್ಣ ಘಟನೆಗಳಿಂದಲೂ ಸಹ ಆಳವಾದಂತಹ ಪಾಠವನ್ನ ಕಲಿತು ಆತ್ಮಜ್ಞಾನವನ್ನ ಅನುಭವಗಳ ಮೂಲಕ ಸಾಧಿಸಿ ಅನುಭಾವಿಗಳಾಗಿ ಬೆಳೆದವರವರು. ಅನುಭಾವಿಗಳು ಅವರು, ರಹಸ್ಯದರ್ಶಿಗಳು ಅವರು. ದೇವರ್ ಆಲ್ ಗ್ರೇಟ್ ಯೋಗೀಸ್. ಶಿಬ್ಲಿ ಅನ್ನುವಂತಹ ಒಬ್ಬ ಸೂಫಿ ಸಂತ ಇದ್ದ. ಶಿಬ್ಲಿ ಅವನ ಹೆಸರು. ಈ ಸೂಫಿ ಸಂತರು ಒಂಥರ ಭಿಕ್ಷುಕರ ಹಾಗೆ ಬದುಕೋರು. ಅಪರಿಗ್ರಹ ಅವರ ಜೀವನದ ಒಂದು ಮೂಲ ನಿಯಮ. ಭೂಷಣಗಳಿಗೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನುವಂತಹ ಪದ್ಧತಿ ಅವರಲ್ಲಿಲ್ಲ. ಬೇಕು ಬೇಡಗಳಿಲ್ಲ, ಆಶೆ ನಿರಾಶೆಗಳಿಲ್ಲ, ನೋವು ನಲಿವುಗಳಿಲ್ಲ, ಭಾವನೆಗಳಿಲ್ಲ, ಆಲೋಚನೆಗಳಿಲ್ಲ. ಒದಗಿ ಬಂದದ್ದನ್ನ ಅನುಭವಿಸ್ತಾರೆ. ಬಾರದೇ ಇರುವುದರ ಕಡೆ ಅವರ ಗಮನವೂ ಸಹ ಇರೋದಿಲ್ಲ. ನೋಡಿ ಎಂತ ಸುಂದರ ಜೀವನ. ಬೇಕೂನು ಬೇಡ, ಬೇಡವೋ ಅನ್ನೋದು ಬೇಡ. ಬೇಕು ಬೇಡಗಳಿಲ್ಲದ ಜೀವನ ಅಂತ ಅಂದ್ಬಿಟ್ರೆ ಸಮತೋಲನದ ಜೀವನ, ಸಮತ್ವದ ಜೀವನ. ಆ ಜೀವನದಲ್ಲಿ ಉದ್ವೇಗವಿಲ್ಲ, ಆ ಜೀವನದಲ್ಲಿ ನಿರಾಶೆ ಇಲ್ಲ, ಆ ಜೀವನದಲ್ಲಿ ದುಃಖವೂ ಇಲ್ಲ, ಆ ಜೀವನದಲ್ಲಿ ಸುಖವೂ ಇಲ್ಲ. ಅವರು ಈ ದ್ವಂದ್ವಗಳನ್ನ ಮೀರಿದ ದ್ವಂದ್ವಾತೀತ ಜೀವನವನ್ನ ನಡೆಸ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಈ
ಉಷ್ಣ ಶೀತಗಳು, ಸುಖ ದುಃಖಗಳು, ನೋವು ನಲಿವುಗಳು, ದ್ವಂದ್ವಗಳನ್ನ ಸೃಷ್ಟಿ ಮಾಡುತ್ತೆ. ಇದು ನೋವು, ಅದು ನಲಿವು ಅಂತ ಹೇಳೋದು ಯಾವುದು? ಮನಸ್ಸು. ಇದು ಬೇಕು, ಅದು ಬೇಡ ಅಂತ ಹೇಳೋದು ಯಾವುದು? ಮನಸ್ಸು. ಎಲ್ಲಿವರೆಗೂ ಈ ಮನಸ್ಸು ಈ ದ್ವಂದ್ವಗಳನ್ನ ಸೃಷ್ಟಿಸುತ್ತೋ ಅಲ್ಲಿವರೆಗೂ ಜೀವನ ಸಂಕಟಕರವಾಗೇ ಇರುತ್ತೆ. ನಾನು ಹಿಂದಿನ ಒಂದು ಉಪನ್ಯಾಸದಲ್ಲೂ ಹೇಳಿದ್ದೆ, ಸಾಸಿವೆ ಕಾಳಿನಷ್ಟು ಸುಖಕ್ಕೆ ನಾವು ಬೆಟ್ಟದಷ್ಟು ಕಷ್ಟವನ್ನ ಪಡ್ತೇವೆ. ಆದರೆ ಆ ಸಾಸಿವೆ ಕಾಳಿನ ಸುಖ ಸಿಕ್ಕಿದ್ರೆ ಸಾಕು, ನಾನು ಬೆಟ್ಟದಷ್ಟು ಕಷ್ಟವನ್ನ ಪಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಪಡ್ತಾನೆ ಇರ್ತೇನೆ ಕಷ್ಟ. ಎಂದೋ ಒಂದು ಆಸ್ ಎ ಝಲಕ್ ಅಂದ್ರೆ ಒಂದು ಗ್ಲಿಮರ್ ತರ ಬರುತ್ತೆ ಸುಖ. ಆ ಸುಖಕ್ಕೋಸ್ಕರ ಎಷ್ಟೋ ದಿನಗಳ ಕಾಲ ನಾನು ಕಷ್ಟವನ್ನೇ ಅನುಭವಿಸ್ತಾ ಇರ್ತೇನೆ, ರೋಧಿಸುತ್ತೇನೆ, ಆಳುತ್ತೇನೆ, ನಿರಾಶನಾಗ್ತೇನೆ, ವ್ಯಗ್ರನಾಗ್ತೇನೆ, ನನ್ನ ಜೀವನವನ್ನೇ ನರಕವನ್ನಾಗಿ ಮಾಡ್ಕೊಳ್ತಾನೆ. ಆದರೆ ಈ ಸಂತರು ಹಾಗಲ್ಲ. ಸಂತರ ಬದುಕು ಎಂತ ಸುಂದರ ಬದುಕು ಅಂದ್ರೆ, ಅದು ಮೇಲೆ ಏರಲ್ಲ, ಕೆಳಗೆ ಇಳಿಯಲ್ಲ, ಸಮನಾಗಿ ಹರಿದು ಹೋಗುವ ನದಿ. ಅಲ್ಲಿ ಉದ್ವೇಗಕ್ಕೆ ಅವಕಾಶವೇ ಇಲ್ಲ, ಆತಂಕ ಗಾಬರಿಗಳಿಗೆ ಒಂದು ಸ್ಥಳವೇ ಇಲ್ಲ. ಅವರ ಜೀವನ ಪರಿಶುದ್ಧ ಜೀವನ, ಪರಿಶುಭ್ರ ಜೀವನ ಮತ್ತು ನಿರಾತಂಕ ನಿರಾಡಂಬರ ಜೀವನ. ಈಗ ನಮ್ಮ ಎಲ್ಲ ಕಷ್ಟಗಳು ನಮಗೇನಿದೆ ಅದನ್ನು ನಾವು ಗಮನಿಸ್ತಾ ಹೋದರೆ ಆ ಕಷ್ಟಗಳಿಗೆಲ್ಲ ಮೂಲ ಕಾರಣ ಏನು ಹೇಳಿ? ಆಶೆ. ಆ ಆಶೆ ಪೂರೈಸಿದ್ರೆ ಆ ಕ್ಷಣದಲ್ಲಿ ಸುಖ. ಅದು ಪೂರೈಸದೆ ಹೋದ್ರೆ ಏನ್ ಮಾಡ್ತೀವಿ ನಾವು? ವ್ಯಗ್ರರಾಗ್ತೇವೆ. ಅಸುಖ, ಅಸಂತೋಷ, ಹೌದಾ, ನಮ್ಮ ನೆಮ್ಮದಿನೇ ಹಾಳು ಮಾಡ್ಕೋತೀವಿ. ಗೌತಮ ಬುದ್ಧರು ಸುಮಾರು 2500 ವರ್ಷಗಳ ಹಿಂದೆನೆ ಹೇಳಿದ್ರು, ಆಶೆಯೇ ದುಃಖಕ್ಕೆ ಮೂಲ ಮತ್ತು ಕಾರಣ. ಅಂತ ಆಶೆಯನ್ನೇ ವರ್ಜಿಸಿದಂತಹ ವ್ಯಕ್ತಿಗಳು ಈ ಸೂಫಿ ಸಂತರು. ಶಿಬ್ಲಿ ಅನ್ನುವಂಥವನು ಅಂತಹ ಒಬ್ಬ ಸೂಫಿ ಫಕೀರನಾಗಿದ್ದ. ಆತ ಯಾವುದೋ ಯಾತ್ರೆಗೆ ಹೊರಟಿದ್ದ. ದಾರಿಯಲ್ಲಿ ಯುವಕನೊಬ್ಬ ವೇಗವಾಗಿ ಹೋಗ್ತಿರೋದನ್ನ ಕಂಡ. ಅವನ್ ಪಕ್ಕ ನಡ್ಕೊಂಡು ಬಂದವನು, ಆ ಹುಡುಗ ದಾಪುಗಾಲಿಡ್ತಾ ವೇಗವಾಗಿ ಮುಂದೆ ಹೊರಟೋದ. ಶಿಬ್ಲಿ ನೋಡ್ತಾ ಇದ್ದ. ಈತ ಸೂಫಿ ಸಂತ ಆರಾಮಾಗಿ ನಡ್ಕೊಂಡು ಬರ್ತಿದ್ದ. ಆ ಯುವಕನನ್ನ ಕುರಿತು ಆತ ಹೇಳ್ತಾನೆ, ಮಿತ್ರನೇ, ಎಲ್ಲಿಗೆ ಓಡುತ್ತಿರುವೆ? ಅಪ್ಪ, ಎಲ್ಲಿಗೆ ಓಡ್ ಹೋಗ್ತಾ ಇದೀಯಾ? ಆ ಹುಡುಗ ಹೇಳ್ದ, ನನ್ನ ಮನೆಗೆ. ಇದನ್ನ ಕೇಳಿ ಶಿಬ್ಲಿ ಇನ್ನೊಂದು ಪ್ರಶ್ನೆ ಕೇಳ್ದ ಆ ಯುವಕನಿಗೆ, ಯಾವ ಮನೆಗೆ? ಅಯ್ಯ, ಯಾವ ಮನೆಗೆ ಓಡೋಗ್ತಾ ಇದೀಯ ನೀನು? ನಾವು ಕಟ್ಕೊಂಡಿದೀವಲ್ಲ ಕಲ್ಲು ಮಣ್ಣುಗಳಿಂದ ಮಾಡಲ್ಪಟ್ಟ ಮನೆ, ಈ ಮನೆ ಖಚಿತವಾಗಿಯೂ ಒಂದಲ್ಲ ಒಂದು ದಿವಸ ಬಿದ್ದು ಹೋಗುತ್ತೆ. ಈ ದೇಹ ಅನ್ನೋಂಥ ಮನೆಯಲ್ಲಿ ಸೇರ್ಕೊಂಡಿದೀವಲ್ಲ ನಾವು ಹುಟ್ಟಿದಾಗ್ಲಿಂದಲೂ, ಈ ದೇಹ ಅನ್ನೋ ಮನೇನು ಒಂದಲ್ಲ ಒಂದು ದಿವಸ ಬಿದ್ದು ಹೋಗುತ್ತೆ. ಹಾಗಾದ್ರೆ ಈ ಅಶಾಶ್ವತ ಮನೆಗಳಿಗಿಂತ ಮುಖ್ಯವಾದ, ಎಂದೂ ಬೀಳದ, ಶಾಶ್ವತವಾದ ನಮ್ಮ ಮನೆ ಇದೆಯಾ ಯಾವುದಾದ್ರೂ? ಅಲ್ಲಿಗೆ ಹೋಗೋ ಮಾರ್ಗವಿದೆಯಾ? ಯಾಕಾಗಿ ಆ ಮನೆಗೆ ಹೋಗ್ಬೇಕು ನಾವು? ಈ ಪ್ರಶ್ನೆಗಳನ್ನ ಪರಿಗಣಿಸುವುದು ಸೂಕ್ತವಲ್ವೇ? ಪ್ರತಿನಿತ್ಯ ಇದೇ ನಮ್ಮ ಕೆಲಸ. ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗ್ತೀವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹೊತ್ತಿಗೆ ಮನೆಗೆ ವಾಪಸ್ ಬಂದ್ಬಿಡ್ತೀವಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಜಯಪ್ರಕಾಶ್ ಅಂತ, ನನ್ನ ಬಾಲ್ಯ ಸ್ನೇಹಿತ, ಇವತ್ತಿಗೂ ಸ್ನೇಹಿತ. ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರ ತಂದೆ BWSSB ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದರು. ಓಕೆ, ನಾನು ಅವ್ರ ಮನೆಗೆ ಒಂದು ದಿವಸ ಹೋಗಿದ್ದೆ. ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ರು, ಅಂದ್ರೆ ನನ್ನ ಫ್ರೆಂಡ್ನ ತಂದೆಯ ಫ್ರೆಂಡ್. ಅವ್ರ ಹತ್ರ ಮಾತನಾಡ್ತಾ ಹೇಳ್ತಿದ್ರು, ಇವನು ನನ್ನ 2ನೇ ಮಗ, ಬಹಳ ಒಳ್ಳೆಯವನು. ಬೆಳಿಗ್ಗೆ ಮನೆ ಬಿಟ್ರೆ ರಾತ್ರಿ ಹೊತ್ತಿಗೆ ಎಲ್ಲೂ ಹೋಗಲ್ಲ, ಅವನು ವಾಪಸ್ ನಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಬಹಳ ಒಳ್ಳೆಯವನು. ಬೆಳಿಗ್ಗೆ ಮನೆ ಬಿಟ್ರೆ ರಾತ್ರಿ ನಮ್ಮ ಮನೆಗೆ
ವಾಪಸ್ ಬಂದ್ಬಿಡ್ತಾನೆ. ನನಗೆ ನಗು ಬಂದ್ಬಿಡ್ತು. ಇನ್ನ ಇದೇ ಕೆಲಸನೇ ನಾವು ಮಾಡ್ತಾ ಇರೋದು. ಬೆಳಿಗ್ಗೆ ಮನೆ ಬಿಟ್ರೆ ರಾತ್ರಿ ಹೊತ್ತಿಗೆ ನಾವು ಮನೆಗೆ ವಾಪಸ್ ಬರ್ತೀವಿ. ಆದ್ರೆ ನಮ್ಗೆ ಗೊತ್ತು ಈ ಮನೆ ಇಂದಲ್ಲ ನಾಳೆ ಬಿದ್ದೋಗೋ ಮನೆ. ಆದ್ರೆ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಿರೋದು ಅದೊಂದೇ ಮನೆ, ಈ ಶರೀರ. ಈ ಶರೀರದಲ್ಲಿ ಸದಾ ಬದುಕಿರ್ತೀವಿ. ಆದ್ರೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳ ಮೂಲಕ ದೂರ ಹೊರಟು ಹೋಗ್ತೀವಿ. ಈ ಒಂದು ಕ್ಷಣ ಅನ್ಕೋತೀನಿ ನಾನು ಅಮೇರಿಕಾಗೆ ಹೋಗಿ ನಯಾಗರ ನೋಡ್ಬೇಕು, ತಕ್ಷಣ ನನ್ನ ಮನಸ್ಸೇನಾಯ್ತು, ನಯಾಗರ ಹೊರಟೋಯ್ತು. ಅಲ್ಲಿಂದ ಏನ್ ಮಾಡುತ್ತೆ, ಇನ್ನೊಂದು ಕೆಲವೇ ಕ್ಷಣದಲ್ಲಿ ಹಿಂತಿರುಗಿ ಇಲ್ಲಿ ಈ ಮನೆಗೆ ವಾಪಸ್ ಬಂದ್ಬಿಡುತ್ತದೆ. ಈ ಮನೆಗಳೆಲ್ಲ ಅಶಾಶ್ವತವಾದ ಮನೆಗಳು. ಒಂದಲ್ಲ ಒಂದು ದಿವಸ ಇವುಗಳನ್ನ ತೊರೆದು ಹೋಗಲೇಬೇಕು. ಇವುಗಳು ಅಶಾಶ್ವತವಾದಂಥ ಮನೆಗಳು. ಅಶಾಶ್ವತವಾದಂಥ ಮನೆ ಎಲ್ಲಿದೆ, ಆ ಮನೆಗೆ ಹೋಗುವ ಮಾರ್ಗವೇನು? ಅದಕ್ಕೆ ಅಲ್ವಾ ದಾಸರು ಹೇಳಿರುವುದು, ಅಲ್ಲಿರುವುದು ನಮ್ಮೆಲ್ಲರ ಮನೆ, ಇಲ್ಲಿರುವುದು ಸುಮ್ಮನೆ. ಸುಮ್ಮನೆಗೆ ಎಷ್ಟು ಕಾಲ ಅಂಟಿಕೊಳ್ಳಲು ನೀವು ಬಯಸುತ್ತೀರಿ? ಸುಮ್ಮನೆಗೆ ಎಷ್ಟು ಕಾಲ ಅಂಟ್ಕೊಳ್ತೀರಪ್ಪ ನೀವು? ಇದು ತಾತ್ಕಾಲಿಕ, ಇದು ನೀರಸ, ಇದು ದುಃಖಮಯ ಅಲ್ಲವೇ? ನಿಜವಾದ ಅರ್ಥದಲ್ಲಿ ಹೇಳಬೇಕಾದ್ರೆ ಇರುವುದೆಲ್ಲ ಒಂದೇ ಮನೆ, ಅದೇ ಪರಮಾತ್ಮನ ಮನೆ. ಪರಮಾತ್ಮನೇ ನಮ್ಮೆಲ್ಲರ ಆವಾಸ ಸ್ಥಾನ. ನಾವಿರುವುದೇ ಆತನಲ್ಲಿ. ಅದಕ್ಕೆ ನಾವು ಹೇಳೋದು, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಪ್ರತಿ ಅಣುವಿನಲ್ಲಿಯೂ ಇರುವ ಗುಪ್ತ ಚೇತನವೇ, ಆ ಪರಮಾತ್ಮನ ಚೇತನ ಎಲ್ಲ ಕಡೆ ಇರುವಾಗ ಇದು ಪರಮಾತ್ಮನ ಮನೆ, ಇದು ಪರಮಾತ್ಮನ ಒಂದು ಆವಾಸ ಸ್ಥಾನ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಆತನ ವಾಸಸ್ಥಾನ. ಆತನಿಲ್ಲದ ಸ್ಥಳವೇ ಇಲ್ಲ. ಹಾಗಾದ್ರೆ ಇಲ್ಲಿನ ಮನೆ, ಅಲ್ಲಿನ ಮನೆ ಅಂತ ಎರಡು ಮನೆಗಳಿದೆಯಾ? ಇದುವರೆಗೂ ನಾನು ಹೇಳಿದೆ, ಶರೀರ ಬಿದ್ದು ಹೋಗುತ್ತೆ, ಇದು ನಮ್ಮ ಮನೆ ಅಲ್ಲ. ಮಣ್ಣು ಕಲ್ಲುಗಳಿಂದ ಕಟ್ಟಿದ, ಗಾರೆಯಿಂದ ಕಟ್ಟಿದ ಮನೆ, ಅದು ಬಿದ್ದು ಹೋಗುತ್ತೆ. ಹಾಗಾದ್ರೆ ಇನ್ಯಾವ್ದು ನಮ್ಮ ಮನೆ? ಇನ್ನೊಂದು ಮನೆ ಇದೆಯಾ? ದಾಸರು ಹೇಳಿದ್ರು, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮೆಲ್ಲರ ಮನೆ. ಎರಡೆರಡು ಮನೆಗಳಿದೆಯಾ? ಕರೆಕ್ಟಾಗಿ ಆಲೋಚನೆ ಮಾಡಿ ನೋಡಿದ್ರೆ ನಾವು ಸದಾ ಇರುವುದೇ ಪರಮಾತ್ಮನಲ್ಲಿ, ನಮ್ಮೊಳಗೆ ಇರುವುದು ಪರಮಾತ್ಮನೇ. ಆದರೆ ಅಹಂನ ಕಾರಣದಿಂದ ನಾವು ಪ್ರತ್ಯೇಕತೆಯನ್ನು ಸೃಷ್ಟಿ ಮಾಡಿಕೊಂಡು ಎರಡು ಮನೆಗಳಾಗಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆ ಯುವಕ ಸಹ ಶಿಬ್ಲಿಗೆ ಅದೇ ಹೇಳ್ದ. ಶಿಬ್ಲಿ ಏನಂತ ಕೇಳ್ದ, ಎಲ್ಲಿಗೆ ಹೋಗ್ತಿದ್ಯಪ್ಪ? ನಾನು ಮನೆಗೆ ಹೋಗ್ತಿದ್ದೀನಿ. ಯಾವ ಮನೆ ಅಂತ ಕೇಳ್ದ. ಆಗ ಆ ಹುಡುಗ ಹೇಳ್ದ, ಸಂತರೇ, ಇರುವುದೊಂದೇ ಮನೆ, ಪರಮಾತ್ಮನ ಮನೆ. ಅದೇ ಹುಡುಕಾಟದಲ್ಲಿ ನಾನಿರುವೆ. ಸಂತರೇ, ಇರೋದು ಒಂದೇ ಮನೆ, ಅದು ಪರಮಾತ್ಮನ ಮನೆ. ಆ ಮನೆನೇ ಹುಡುಕಾಡ್ತಾ ಇದ್ದೀನಿ ನಾನು, ಎಲ್ಲಿದೆ ಅದು ಅಂತ. ಉಳಿದೆಲ್ಲ ಮನೆಗಳ ಹುಡುಕಾಟವೂ ಸಹ ಒಂದು ಕನಸೆ. ನೀವಿನ್ನ ಎಂತೆಂಥ ಮನೆಗಳನ್ನ ನೀವು ಕಟ್ಕೊಂಡ್ರು ಆ ಮನೆಗಳು ಇಂದಲ್ಲ ನಾಳೆ ಕುಸಿದು ಬೀಳುವಂಥದ್ದೇ. ಅವು ಕುಸಿದು ಬೀಳದೆ ಹೋದ್ರೂ ನಿಮ್ಮ ಮಗನೇ ನಿಮ್ಮ ವೃದ್ಧಾಪ್ಯ ಬರೋ ಹೊತ್ತಿಗೆ ಇದು ಯಾವುದೋ ಹಳೇ ಶತಮಾನದ್ದು ನಮ್ಮ ಅಪ್ಪ ಕಟ್ಟಿದ್ದು, ಇದ್ರಲ್ಲಿ ನಾನು ಏನಕ್ಕಿರ್ಬೇಕಂತ ಹೊಡೆದಾಕ್ತಾನೆ. ನಿಮ್ಮ ಕಣ್ಣು ಮುಂದೆಲೇ ಹೊಡೆದಾಕ್ತಾನೆ, ನಿಮ್ಮ ಕಣ್ಣು ಮುಂದೆಲೇ ಹೊಡೆದಾಕ್ತಾನೆ. ಹೌದಲ್ವಾ? ಎಷ್ಟು ಜನರ ಮನೆಗಳಲ್ಲಿ ಅದಾಗಿದ್ದಿಲ್ಲ. ಯಾವುದೋ ಓಬಿರಾಯನ್ ಕಾಲದ ಮನೆ, ಇದರಲ್ಲಿ ನಾನು ವಾಸ ಮಾಡಲ್ಲಪ್ಪ, ಈಗ ಆ ಸೌಕರ್ಯಗಳೇ ಇಲ್ಲ, ಅಂಥ ಸೌಕರ್ಯಗಳದು ಯಾವುದರಲ್ಲೂ ಇಲ್ಲ ಅಂತ ಒಡೆದು ಹೊಸ ಮನೆ ಕಟ್ಕೋತಾರೆ. ಹಾಗಾಗಿ ಉಳಿದೆಲ್ಲ ಮನೆಗಳ ಹುಡುಕಾಟವೂ ಸಹ ಒಂದು ಕನಸೆ. ವಾಸ್ತವವಾಗಿ ಇರುವುದು ಒಂದೇ ಮನೆ, ಅದು ಪರಮಾತ್ಮನ ಮನೆ. ಆ ಮನೆಯನ್ನೇ ಸ್ವಯಂ ಅಂತ ಕರೀತಾರೆ. ಸ್ವಯಂ ಅಂದರೆ ಸೆಲ್ಫ್. ಸೆಲ್ಫ್, ನನ್ನ ಆತ್ಮವೇ ನನ್ನ ಮನೆ. ಆ ಆತ್ಮವೇ ಪರಮಾತ್ಮನ ಆವಾಸ ಸ್ಥಾನ. ಹಾಗಾದ್ರೆ ಎರಡು ಮನೆಗಳೆಲ್ಲಿಂದ ಬಂತು? ಹಾಗಾದ್ರೆ ಪರಮಾತ್ಮ ಸ್ವಯಂನಲ್ಲೇ ಅಡಗಿದ್ದಾನೆ, ಅಲ್ಲೇ ಉಪಸ್ಥಿತನಾಗಿದ್ದಾನೆ ಅನ್ನೋದಾದ್ರೆ, ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಅನ್ನೋದಾದ್ರೆ, ನನ್ನ ಆತ್ಮವೇ ಪರಮಾತ್ಮನ ಒಂದು
ದ್ಯೋತಕ ಅನ್ನೋದಾದ್ರೆ ಹುಡುಕಾಟ ಯಾಕೆ? ಹುಡುಕಾಟ ಯಾಕೆ? ಹುಡುಕೋದು ಯಾವಾಗ? ಯಾವುದಾದ್ರೂ ವಸ್ತು ಕಳೆದು ಹೋದಾಗ. ಪರಮಾತ್ಮ ಆತ್ಮ ಎರಡೂ ನನ್ನಲ್ಲೇ ಇರುವಾಗ ಹುಡುಕಾಟ ಯಾಕೆ? ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ರು, ವಾಟ್ ಆರ್ ಯು ಸೀಕಿಂಗ್? ಯು ಆರ್ ಸೀಕಿಂಗ್ ದ ಸಾಟ್ ಅಂತಿದ್ರು. ಅಂದ್ರೆ ಅರ್ಥ ಏನ್ ಗೊತ್ತಾ? ಏನನ್ನು ಹುಡುಕಾಡ್ತಿದೀಯಾ? ನೀನು ಹುಡುಕಾಡ್ತಾ ಇರೋ ವಸ್ತು ನೀನೇ. ನಿನ್ನನ್ನೇ ನೀನು ಎಲ್ಲಿ ಹುಡುಕಾಡ್ಕೋತಿ? ನೀನೇ ಅಲ್ವಾ? ಯು ಆರ್ ದ ಒನ್. ನಿನ್ನ ಆತ್ಮ ಅದು ನಿನ್ನೊಳಗೆ ಇದೆ, ಅದೇ ಪರಮಾತ್ಮ. ಅದನ್ನ ಏನಕ್ಕೆ ಹುಡುಕ್ತೀಯ ನೀನು? ಹುಡುಕೋದು ಕಳೆದು ಹೋಗಿರೋ ವಸ್ತುನ. ಅದು ಫಸ್ಟ್ ಆಫ್ ಆಲ್ ಕಳೆದು ಹೋಗಿಲ್ಲ. ಹಾಗಾದ್ರೆ ನೀನೇನ್ ಮಾಡಬೇಕು? ಕಣ್ ತೆರೆದು ನೋಡು ಅಷ್ಟೆ. ಯಾವ ಕಣ್ ತೆರೆದು ನೋಡ್ತೀಯ? ಹೊರಗಿನ ಕಣ್ಣಲ್ಲ. ಯಾವ ಕಣ್ಣು? ಒಳಗಿನ ಕಣ್ಣು. ಆ ಒಳಗಿನ ಕಣ್ಣನ್ನ ತೆರೆಯುವಂತೆ ಮಾಡುವ ಹಲವು ಮಾರ್ಗಗಳಿದೆ. ಅದರಲ್ಲಿ ಒಂದು ಮಾರ್ಗ ಸೂಫಿ ಮಾರ್ಗ. ಅದೇನ್ ಮಾಡುತ್ತೆ? ನಮ್ಮ ಹುಡುಕಾಟವನ್ನ ನಿಲ್ಲಿಸುತ್ತೆ. ಅಪ್ಪ, ಏನು ಹುಡುಕುತ್ತಿದೀಯ? ಹುಡುಕ್ಲಿಕ್ಕಿನ್ನೇನೂ ಇಲ್ಲ, ಸುಮ್ಮನೆ ಕಣ್ತೆರೆದು ನೋಡು. ಇದಕ್ಕೆ ಒಂದು ಸಣ್ಣ ದೃಷ್ಟಾಂತವಿದೆ. ದೃಷ್ಟಾಂತ ಕಣ್ತೆರೆಸುವ ದೃಷ್ಟಾಂತ. ಬಹಳ ಸುಂದರವಾದ ಒಂದು ಗ್ರಂಥ, ಸಾಂಗ್ ಆಫ್ ದ ಬರ್ಡ್ ಅಂತ. ಸಾಂಗ್ ಆಫ್ ದ ಬರ್ಡ್, ಆಂಥೋನಿ ಡಿಮೆಲ್ಲೋ ಅನ್ನುವಂತಹ ಒಬ್ಬ ಕ್ರೈಸ್ತ ಪಾದ್ರಿ ಬರೆದ ಗ್ರಂಥ ಅದು. ಅದರಲ್ಲಿ ಹಲವಾರು ದೃಷ್ಟಾಂತಗಳಿವೆ. ನಾನು ನಮ್ಮ ಅಡಿಯಾರ್ನ ಥಿಯೋಸಾಫಿಕಲ್ ಕನ್ವೆನ್ಷನ್ಗೆ ಹೋದಾಗ ಥಿಯೋಸಾಫಿಕಲ್ ಬುಕ್ ಸ್ಟೋರ್ ಇದೆಯಲ್ಲ, ಅಲ್ಲಿ ಕೊಂಡ್ಕೊಂಡಿದ್ದು. ಅದರಲ್ಲಿ ಒಂದು ಕಡೆ ಒಂದು ಸಣ್ಣ ದೃಷ್ಟಾಂತ ನೀಡ್ತಾನೆ ಆಂಥೋನಿ ಡಿ ಮೆಲ್ಲೋ. ಆತ ಏನು ಹೇಳ್ತಾನೆ ಅಂದರೆ, ಒಂದು ಸಮುದ್ರದಲ್ಲಿ ಒಂದು ಚಿಕ್ಕ ಮೀನು ವಾಸ ಮಾಡ್ತಿತ್ತಂತೆ. ಆ ಮೀನು ಒಮ್ಮೆ ಒಂದು ದೊಡ್ಡ ಮೀನನ್ನು ಭೇಟಿ ಮಾಡ್ತು. ಈಜ್ಕೊಂಡು ಬರ್ತಿತ್ತು, ಎದುರುಗಡೆಯಿಂದ ದೊಡ್ಡ ಮೀನು ಬಂತು. ಆಗ ಈ ಸಣ್ಣ ಮೀನು ಕೇಳ್ತು, ಅಣ್ಣ ಅಣ್ಣ ಸ್ವಲ್ಪ ತಾಳ್ತೀಯಾ? ನಂದೊಂದು ಸಣ್ಣ ಪ್ರಶ್ನೆ ಇದೆ, ಆದರೆ ಆ ಪ್ರಶ್ನೆ ನನ್ನನ್ನು ಬಹಳ ದಿನಗಳಿಂದ ಕಾಡ್ತಾ ಇದೆ. ಆ ಪ್ರಶ್ನೆಗೆ ನೀನು ದೊಡ್ಡವನು, ನಿನಗೆ ಗೊತ್ತಿರ್ಬೋದು, ನನಗೆ ಉತ್ತರ ಕೊಡ್ತೀಯಾ ಅಂತು. ಆ ದೊಡ್ಡ ಮೀನು ಹೇಳ್ತು, ಸರಿ ತಮ್ಮ, ನಿನ್ನ ಪ್ರಶ್ನೆ ಕೇಳು. ಆಗ ಚಿಕ್ಕ ಮೀನು ಕೇಳ್ತು, ಅಣ್ಣ ಅಣ್ಣ, ಎಲ್ರೂ ಎಷ್ಟೊಂದು ಜನ ನನಗೆ ಪರಿಚಯ ಇರೋರು, ಎಷ್ಟೊಂದು ಮೀನುಗಳು ಸಮುದ್ರ ಸಮುದ್ರ ಅಂತ ಹೇಳ್ತಾ ಇರ್ತಾರೆ. ಆ ಸಮುದ್ರ ಎಲ್ಲಿದೆ ಅಂತ. ಆಗ ನಕ್ಕು ಆ ದೊಡ್ಡ ಮೀನು ಹೇಳ್ತು, ಅಯ್ಯ, ನೀನು ಈಗಿರೋದೇ ಸಮುದ್ರದಲ್ಲಿ, ಇದೇ ಸಮುದ್ರ ಅಂತ. ಆದರೆ ಆ ಚಿಕ್ಕ ಮೀನಿಗೆ ಅದಕ್ಕೆ ಆ ಉತ್ತರ ಹಿಡಿಸ್ಲಿಲ್ಲ. ಅದನ್ನು ನಂಬೋದಕ್ಕೂ ರೆಡಿ ಇಲ್ಲ, ಅದನ್ನು ನಂಬಲಿಕ್ಕೆ ಸಿದ್ಧವಿಲ್ಲ. ಆ ಸಣ್ಣ ಮೀನಿಗೆ ಗೊಂದಲ ಪರಿಹಾರವಾಗಲಿಲ್ಲ. ನಾನಿರೋದು ನೀರಿನಲ್ಲಿ ಅಣ್ಣ, ಇದಲ್ಲ ಸಮುದ್ರ, ಸಮುದ್ರ ಎಲ್ಲೋ ಇದೆ, ನಿನಗೆ ಗೊತ್ತಿಲ್ಲ ಬಿಡು ಅಂತ ಈಜ್ಕೊಂಡು ಹೊರಟಾಯ್ತಂತೆ. ನಮ್ಮ ಪರಿಸ್ಥಿತಿನೂ ಹಾಗೆ. ಹೇಗೆ? ಪರಮಾತ್ಮ ನಿನ್ನಲ್ಲೇ ಇದಾನಪ್ಪ ಅಂದರೂ ಆ ಪರಮಾತ್ಮನನ್ನು ಹುಡುಕಿಕೊಂಡು ನಾವು ಬಹಿರಂಗದಲ್ಲಿ ಎಲ್ಲೆಲ್ಲಿ ಅಲೆದಾಡ್ತೀವಿ, ಕಾಡು ಮೇಡುಗಳನ್ನು ಸುತ್ತುತ್ತೀವಿ, ಗಿರಿ ಗಹ್ವರಗಳನ್ನು ಅಲೆದಾಡ್ತೀವಿ. ಹೌದಾ ಅಲ್ವಾ? ಆ ಹುಡುಕಾಟ ಅಲೆದಾಟ ನಿಂತು ಎಂದು ನಮ್ಮನ್ನು ನಾವು ಸುಮ್ಮನೆ ಗಮನಿಸ್ತೀವೋ, ನಮ್ಮನ್ನು ನಾವು ಸುಮ್ಮನೆ ಗಮನಿಸೋದು ಅಂದರೆ ಅರ್ಥ ಏನು? ಅರ್ಥ ಏನು? ಆ ಕ್ರಿಯೆ ನಡೆಯೋದು ಯಾವಾಗ? ಆ ಪ್ರಕ್ರಿಯೆ. ನಮ್ಮನ್ನು ನಾವು ಸುಮ್ಮನೆ ಗಮನಿಸೋದು ಯಾವ ಪ್ರಕ್ರಿಯೆಯಲ್ಲಿ? ಧಾರಣ ಮತ್ತು ಧ್ಯಾನ. ಧ್ಯಾನಕ್ಕೆ ಹೋದಾಗ ಸುಮ್ಮನೆ ನಮ್ಮನ್ನು ನಾವು ಗಮನಿಸ್ತೀವಿ. ಹುಡುಕಾಡೋದಕ್ಕಿಲ್ಲಿ ಏನೂ ಇಲ್ಲ. ಮೊದಲು ಹುಡುಕಾಟ ನಿಲ್ಲಿಸು. ಎಲ್ಲಿದೆಯೋ ಅಲ್ಲಿ ಸುಮ್ಮನೆ ಗಮನಿಸು. ನಾವೆಲ್ಲ ಪುಟ್ಟ ಮೀನಿನಂತೆ ಅಲ್ಲವೇ? ಹುಡುಕಾಟದಲ್ಲೇ ಇದ್ದೀವಿ. ಹುಡುಕಾಟ ನಿಲ್ಲದೆ, ಇರುವುದನ್ನು ಸುಮ್ಮನೆ ಗಮನಿಸದೆ, ಧ್ಯಾನಾಸಕ್ತರಾಗದೆ ಸತ್ಯ ಸಾಕ್ಷಾತ್ಕಾರವಾಗಲು ಹೇಗೆ ಸಾಧ್ಯ? ಅದಕ್ಕೆ ಶಿಬ್ಲಿ ಕೇಳಿದ ಪ್ರಶ್ನೆ, ಯಾವ ಮನೆಗಪ್ಪ? ಪರಮಾತ್ಮನ ಮನೆ. ಪರಮಾತ್ಮನ ಮನೆ ಇರೋದು ಒಂದೇ ಕಣಯ್ಯ. ಎಲ್ಲಿ ಹುಡುಕೊಂಡು ಓಡ್ತೀಯಾ? ಯಾಕಷ್ಟು ವೇಗವಾಗಿ ಮುಂದೆ ನಡ್ಕೊಂಡು ಹೋಗ್ತಿದೀಯಾ? ನಿಂತ್ಕೋ, ಸುಮ್ಮನೆ ಗಮನಿಸೋ. ನಿನ್ನ ಮನೆ ಇಲ್ಲೇ ಇದೆ, ನಿನ್ನ ಒಳಗೆ ಇದೆ.
ನಿನ್ನ ಅಂತರಂಗದಲ್ಲೇ ಇದೆ. ನಿನ್ನ ಸ್ವಯಂಮೇ ನಿನ್ನ ಮನೆ ಅಂತ ಅದರ ಅರ್ಥ ಇರಲಿ. ಈಗ ಆ ಸ್ವಂತ ಮನೆಯನ್ನ ನೋಡುವ ಒಂದು ಕಲೆ ಇದೆಯಲ್ಲ, ಒಂದು ಸಾಧನೆ ಇದೆಯಲ್ಲ, ಅದು ಹಲವಾರು ಮಾರ್ಗಗಳ ಮೂಲಕ ನಡೆಯುತ್ತೆ. ದಾಸರು ಒಂದು ಮಾರ್ಗ, ವಚನಕಾರರು ಒಂದು ಮಾರ್ಗ, ಕ್ರೈಸ್ತ ಮತದವರೊಂದು ಮಾರ್ಗ, ನಮ್ಮ ಮುಸಲ್ಮಾನರು ಮತ್ತೊಂದು ಮಾರ್ಗ, ಹಿಂದೂಗಳು ಇನ್ನೊಂದು ಮಾರ್ಗ, ಸನಾತನಿಗಳು ಒಂದು ಮಾರ್ಗ. ಹೌದಾ ಅಲ್ವಾ? ಅಂತ ಹಲವಾರು ಮಾರ್ಗಗಳು ಬೆಟ್ಟದ ಮೇಲಿದ್ರೂ ಎಲ್ಲ ಮಾರ್ಗಗಳು ಕೊನೆಗೆ ಹೋಗ್ಸಿರೋದು ಬೆಟ್ಟದ ಶಿಖರವನ್ನ. ಎಲ್ಲ ಮಾರ್ಗಗಳು ಮೇಲ್ ಹೋಗಿ ಅಲ್ಲಿ ಕುಡ್ಕೊಂಡು ಬಿಡುತ್ತೆ. ನಿಮ್ಗೆ ಯಾವ ಮಾರ್ಗ ಬೇಕೋ ಆ ಮಾರ್ಗವನ್ನ ಹಿಡಿದು ಮೇಲೇರಿ. ಮೇಲೇರಿದ ನಂತರ ಎಲ್ಲರಿಗೂ ಕಾಣುವ ನೋಟ ಮಾತ್ರ ಒಂದೇ. ಮೇಲೇರಿದ ನಂತರ ಎಲ್ಲರೂ ನಿಂತ್ಕೊಳ್ಳುವಂಥ ತಾಣ ಒಂದೇ. ಅಂದರೆ ಎಷ್ಟೇ ಮಾರ್ಗಗಳಿದ್ರೂ ಆ ಮಾರ್ಗಗಳ ಗುರಿ ಮಾತ್ರ ಒಂದೇ. ಆ ಗುರಿಯೇ ಪರಮಾತ್ಮ. ಇಂತಹ ಒಂದು ಹಲವಾರು ಮಾರ್ಗಗಳ ಒಂದು ಅಧ್ಯಾತ್ಮದ ಹಾದಿಯಲ್ಲಿ ಒಂದು ಮಾರ್ಗ ಸೂಫಿಗಳ ಮಾರ್ಗ. ಅವರ ತತ್ವಗಳೇನು ಅಂತಂದ್ರೆ, ಮುಖ್ಯವಾಗಿ ಗಮನಿಸಿದರೆ ಮೊದಲನೆಯ ತತ್ವ ಎಲ್ಲರನ್ನೂ ಪ್ರೀತಿಸು, ಲವ್, ಅನ್ಕಂಡೀಷನಲ್ ಲವ್. ನಮ್ಮ ಪರಮಗುರು ಚರಣ ಸನ್ನಿಧಿಯಲ್ಲಿ ಗ್ರಂಥದಲ್ಲಿ 4ನೆಯ ಅತಿ ಮುಖ್ಯವಾದಂತಹ ಸಾಧನೆಗೆ ಯೋಗ್ಯವಾದಂತಹ ಗುಣ ಯಾವುದು? ಪ್ರೇಮ. ಆ ಪ್ರೇಮವನ್ನೇ ಇವರು ತಮ್ಮ ಸಿದ್ಧಾಂತದ ಮೊಟ್ಟ ಮೊದಲನೆಯ ತತ್ವವಾಗಿ ಹೇಳ್ತಾರೆ. ಒಂದು ದೊಡ್ಡ ರಾಕ್ ಬ್ಯಾಂಡ್ ಇತ್ತು ಮೊದಲು. ರಾಕ್ ಬ್ಯಾಂಡ್ ಅಂದ್ರೆ ಗೊತ್ತಲ್ಲ, ಮ್ಯೂಸಿಕ್ ಬ್ಯಾಂಡ್. ಅಮೆರಿಕ ದೇಶದ ಒಂದು ಸಂಗೀತ ತಂಡ, ರಾಕ್ ಮ್ಯೂಸಿಕ್ನ ತಂಡ. ಆ ತಂಡವನ್ನ ಬೀಟಲ್ಸ್ ಅಂತ ಕರೀತಿದ್ರು. ಬೀಟಲ್ಸ್ ಅಂದ್ರೆ ಇವತ್ತಿಗೂ ಮಹಾನ್ ತಂಡ ಅದು. ಅಂತ ತಂಡ ಮತ್ತೆ ಹುಟ್ಟಲೇ ಇಲ್ಲ. ಆ ತಂಡದಲ್ಲಿ ಒಂದು 6 ಜನ ಸದಸ್ಯರಿದ್ದರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಸಂಗೀತ ಕಚೇರಿಗಳನ್ನ ಮಾಡ್ತಾ ಇದ್ರು. ಅವರ ಕೊನೆಯ ಆಲ್ಬಮ್ ಯಾವುದು ಗೊತ್ತಾ? ಮೆನಿ ಆಫ್ ದೆಮ್ ಬಿಕೇಮ್ ಡ್ರಗ್ ಅಡಿಕ್ಟ್ಸ್. ಆ 6 ಜನರ ತಂಡ ಇತ್ತಲ್ಲ, ಅವರಲ್ಲಿ ಬಹಳ ಜನ ಎಲ್ಲರೂ ಮಾದಕ ದ್ರವ್ಯ ವ್ಯಸನಿಗಳಾಗ್ಬಿಟ್ರು. ಅಂತಹ ಬ್ಯಾಂಡು ನಮ್ಮ ಮಹೇಶ್ ಯೋಗಿ ಇದ್ರಲ್ಲ, ಭಾರತದ ಮಹೇಶ್ ಯೋಗಿ, ಅವರದ್ದು ಆಶ್ರಮ ಇದೆ ರಿಷಿಕೇಶದಲ್ಲಿ. ನಾವು ಹೋಗಿ ಬಂದ್ವಿ ಒಂದ್ಸಲಿ. ಆ ರಿಷಿಕೇಶದಲ್ಲಿದ್ದ ಮಹೇಶ್ ಯೋಗಿಯವರ ಆಶ್ರಮಕ್ಕೆ ಬಂದು ಅವರ ಶಿಷ್ಯರಾಗಿ ಸಾಧನೆ ಮಾಡಿ ದ್ರವ್ಯ ವ್ಯಸನದಿಂದ ಹೊರಬಂದು ಕೊನೇ ಒಂದು ಮ್ಯೂಸಿಕ್ ಆಲ್ಬಮ್ನ ತಂದರು. ಆ ಆಲ್ಬಮ್ನ ಹೆಸರೇನು ಗೊತ್ತಾ? ಆಲ್ ದಟ್ ಯು ನೀಡ್ ಈಸ್ ಲವ್. ಆಲ್ ದಟ್ ಯು ನೀಡ್ ಈಸ್ ಲವ್. ಅದೊಂದೇ, ಇನ್ನೇನು ಬೇಕಾಗಿಲ್ಲ. ಮನೆ ಬೇಕು, ಮಠ ಬೇಕು, ಊಟ ಬೇಕು, ಅದೆಲ್ಲ ವೆರಿ ವೆರಿ ಲೋವರ್ ನೀಡ್ಸ್. ಅದು ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರ ಅಂತ ಅಂದ್ರೆ ಆಲ್ ದಟ್ ಯು ನೀಡ್ ಈಸ್ ಲವ್, ಅಲೋನ್ ಲವ್. ಅಂತಹ ಪ್ರೀತಿಯ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಪ್ರೀತಿಸು. ಅವರು ಯಾವುದೇ ಮತಕ್ಕೆ, ಸಂಸ್ಕೃತಿಗೆ, ಬುಡಕಟ್ಟಿಗೆ, ಜಾತಿಗೆ, ವರ್ಣಕ್ಕೆ ಸೇರಿರಲಿ, ಆ ಭೇದಗಳನ್ನು ಮೀರಿ ನಿನ್ನ ಪ್ರೇಮವನ್ನು ಹಂಚು. ಸೂಫಿ ದೇವರನ್ನು ಪ್ರೀತಿಸುವುದರಿಂದ ಹಲವರ ಸೃಷ್ಟಿಯಲ್ಲಿನ ಸೂಫಿ ದೇವರನ್ನು ಪ್ರೀತಿಸುವುದರಿಂದ ದೇವರ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳನ್ನು ಪ್ರೀತಿಸುತ್ತಾನೆ. ಯಾವಾಗ ದೇವರನ್ನೇ ಪ್ರೀತಿಸ್ತೀನಿ ಅಂತೀಯೋ, ಆ ದೇವರ ಸೃಷ್ಟಿಯನ್ನ ನೀನು ಹೇಗೆ ದ್ವೇಷದಿಂದ ಕಾಣಲಿಕ್ಕೆ ಸಾಧ್ಯ? ದೇವರ ಸೃಷ್ಟಿ ಎಲ್ಲವನ್ನೂ ಪ್ರೀತಿಯಿಂದಲೇ ಕಾಣಬೇಕು. ಸೂಫಿಗಳು ಇಸ್ಲಾಂ ಪಂಥದ ಶಾಖೆಯಲ್ಲೇ ಇದ್ರೂ ಅವರು ಕಟ್ಟರ್ ಇಸ್ಲಾಮಿಗಳಲ್ಲ, ಅವರು ಉಗ್ರವಾದಿಗಳಲ್ಲ. ಇಸ್ಲಾಂನ ಒಂದು ಸೌಮ್ಯ ರೂಪವಿದೆ,
ಇಸ್ಲಾಂನ ಒಂದು ದಾರ್ಶನಿಕ ರೂಪವಿದೆ, ಇಸ್ಲಾಂನ ಒಂದು ರಹಸ್ಯದರ್ಶಿ ಶಾಲೆಗಳಿವೆ. ಅಂಥ ಶಾಲೆಗಳಿಗೆ ಸೇರಿದವರು. ನಾವೇನು ಮಾಡ್ಕೋತೀವಿ ಸಾಮಾನ್ಯವಾಗಿ, ಇಸ್ಲಾಂ ಅಂತಂದರೆ ಭೀತಿವಾದ, ಉಗ್ರವಾದವನ್ನು ಪ್ರಚಾರ ಮಾಡುವಂತಹ ಧರ್ಮ. ಏಕೆಂದರೆ ಬಹಳ ಮಟ್ಟಿಗೆ ಅಂತಹ ಘಟನೆಗಳು ಜರುಗಿದೆ, ಹಾಗಾಗಿ ನಮ್ಮಲ್ಲಿ ಆ ರೀತಿಯ ಒಂದು ಭಾವನೆ ಮೂಡುತ್ತೆ. ಆದರೆ ಇಸ್ಲಾಂನಲ್ಲಿ ಒಂದು ಸೌಮ್ಯವಾದಿ ರೂಪವಿದೆ, ಅದೇ ಸೂಫಿಗಳ ಪಂಥ. ಅವರು ಸೃಷ್ಟಿಕರ್ತನ ಸಕಲ ಸೃಷ್ಟಿಯನ್ನು ಪ್ರೀತಿಸುತ್ತಾರೆ. ಅಧ್ಯಾತ್ಮವನ್ನು ಮತ್ತು ಲೌಕಿಕವನ್ನು ಸಂಯೋಜಿಸಿ ಸದಾ ನೈತಿಕ ತತ್ವಗಳಿಗೆ ಅನುಸಾರವಾಗಿ ಬದುಕುತ್ತಾರೆ. ಇದು ಎರಡನೆಯ ತತ್ವ. ಅವರು ಎಷ್ಟೋ ಜನ ಸಂಸಾರ ಬಿಟ್ಟು ಓಡ್ ಹೋಗಲ್ಲ, ಸಾಂಸಾರಿಕರಾಗಿ ಬದುಕ್ತಿರ್ತಾರೆ. ಹೆಂಡತಿ ಮಕ್ಕಳು ಸಹ ಇರ್ತಾರೆ. ಅವ್ರು ಸೂಫಿ ಸಂತರು ಅಂತ ಬೇರೆ ಯಾರಿಗೂ ಗೊತ್ತೂ ಆಗಲ್ಲ. ಎಲ್ಲರಂತೆ ಬದುಕಿ ಬಾಳ್ತಾರೆ. ಹತ್ತಿರದಲ್ಲಿರುವವರು, ಸಂಪರ್ಕಕ್ಕೆ ಹತ್ತಿರದಲ್ಲಿರೋರಿಗೆ ಗೊತ್ತಿರುತ್ತೆ ಇವರು ಬೇರೆ ವಿಶಿಷ್ಟವಾದ ಜೀವನವನ್ನು ನಡೆಸ್ತಿದ್ದಾರೆ ಅಂತ. ಇಲ್ಲಾಂದ್ರೆ ಸೂಫಿಗಳು ನಿರಾಡಂಬರ ವ್ಯಕ್ತಿಗಳು. ಅವರು ಪ್ರದರ್ಶನಕ್ಕೆ, ತೋರಿಕೆಗೆ ಅಧ್ಯಾತ್ಮವನ್ನು ಅನುಸರಿಸೋದಿಲ್ಲ. ಅವರಿಗೆ ತೋರಿಕೆಯ ಪ್ರಪಂಚವೂ ಬೇಡ, ಆ ತೋರಿಕೆಯ ಜೀವನವೂ ಬೇಡ. ಪ್ರವಾಹದೊಡನೆ ನೀನು ಹರಿಯುತ್ತಿರು, ಆದರೂ ನಿನ್ನ ಉದ್ದೇಶವನ್ನು ಹಿಂಬಾಲಿಸು. ಮೂರನೆಯ ತತ್ವ, ಪ್ರವಾಹವನ್ನು ಸೇರು, ಅದು ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅದರೊಡನೆ ಹೋಗು. ಆದರೆ ಆ ಪ್ರವಾಹದ ಮಧ್ಯೆ ಹೋಗ್ತಾ ಇರೋವಾಗಲೂ ನಿನ್ನ ಆಂತರಿಕ ಉದ್ದೇಶವನ್ನು ಬಿಡಬೇಡ, ಅದನ್ನು ಸಾಧಿಸು. ನಾಲ್ಕನೆಯ ತತ್ವ, ವರ್ತಮಾನದಲ್ಲಿರು ಮತ್ತು ಪ್ರತಿ ಅನುಭವದಿಂದ ಪಾಠ ಕಲಿ. ಸ್ಟೇ ಇನ್ ದ ಪ್ರೆಸೆಂಟ್, ಎಕ್ಸ್ಪೀರಿಯನ್ಸ್ ಎನಿಥಿಂಗ್, ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ಲೈಫ್ ಅಂಡ್ ಲರ್ನ್ ಲೆಸನ್ಸ್. ಸದಾ ವರ್ತಮಾನದಲ್ಲಿ ಬದುಕು, ಏನು ಜರುಗುತ್ತಿದೆಯೋ ಆ ಘಟನೆಗಳಿಂದ ಪಾಠ ಕಲಿ. ಲರ್ನಿಂಗ್ ಲೆಸನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿಸ್ ವರ್ಲ್ಡ್ ಇಸ್ ಎ ಮೆಗಾ ಸ್ಕೂಲ್. ಈ ಪ್ರಪಂಚವಿದೆಯಲ್ಲ, ಇದು ಒಂದು ಮಹಾನ್ ಪಾಠಶಾಲೆ. ಈ ಪಾಠಶಾಲೆಗೆ ನಾವು ಯಾಕೆ ಬಂದಿದ್ದೀವಿ? ಪಾಠ ಕಲೀಲಿಕ್ಕೆ. ಆದರೆ ನಾವು ಪಾಠ ಕಲಿತಿದ್ದೀವಾ? ಕಲೀಲಿಲ್ಲ. ಕಲೀಲಿಲ್ಲ ಅಂದರೆ ಶಾಲೆಗಳಲ್ಲಿ ಏನು ಮಾಡ್ತಾರೋ ಮಕ್ಕಳನ್ನ, ಅವರು ಉತ್ತೀರ್ಣರಾಗಲ್ಲ. ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಏನೋ ಗುಂಡ, ಯಾಕೆ 2ನೇ ಕ್ಲಾಸ್ನಲ್ಲಿದೆಯಾ? 3ನೇ ಕ್ಲಾಸಿಗೆ ಹೋಗುವಷ್ಟು ಬುದ್ಧಿವಂತಿಕೆ ಇನ್ನ ನನಗೆ ಬಂದಿಲ್ಲ, ಅದಕ್ಕೆ ನನ್ನನ್ನು 2ನೇ ಕ್ಲಾಸ್ನಲ್ಲೇ ಇಟ್ಟಿದ್ದಾರೆ. ಇನ್ನೆರಡು ವರ್ಷ ಬಿಟ್ಟು ಬಂದು ಪೆದ್ದುಗುಂಡನ್ನು ಕೇಳಿ ಅವನ ಉತ್ತರ ಅದೇ ಇರುತ್ತೆ. ಕಾರಣ ಪಾಠ ಕಲಿಯಲಿಲ್ಲ ಅವನು. ನಮ್ಮ ಸಮಸ್ಯೆನೂ ಇದೆ. ಎಷ್ಟು ಘಟನೆಗಳು ಜರುಗಿದ್ರು, ಎಷ್ಟು ಸಂದರ್ಭಗಳು ಎದುರಾದ್ರೂ ನಾವು ಕಲಿಬೇಕಾದ ಪಾಠವನ್ನು ಕಲಿಯಲಿಲ್ಲ. ಇತರರನ್ನು ದೂಷಿಸುತ್ತಾ ಕಾಲ ಕಳೀತಾ ಇರ್ತೀವಿ, ಇದ್ದ ಸ್ಥಳದಲ್ಲೇ ಇರ್ತೇವೆ. ಇದು 5ನೆಯ ಒಂದು ತತ್ವ, ವರ್ತಮಾನದಲ್ಲಿರು, ಪ್ರತಿ ಅನುಭವದಿಂದ ಪಾಠ ಕಲಿ. 4ನೆಯ ತತ್ವ, ಇತರರ ಜೀವನದಲ್ಲಿ ಮತ್ತು ನಿನ್ನ ಜೀವನದಲ್ಲಿ ಉತ್ತಮ ಬದಲಾವಣೆಗೆ ನೀನು ಕಾರಣನಾಗು. ಯು ಬಿಕಮ್ ದ ರೀಸನ್ ಫಾರ್ ಅ ವೆರಿ ವೆರಿ ಗುಡ್ ಚೇಂಜ್ ವಿದಿನ್ ಯು ಅಂಡ್ ವಿದಿನ್ ಅದರ್ಸ್. ನಿನ್ನ ಪರಿವರ್ತನೆಗೆ, ಸಮಾಜದ ಪರಿವರ್ತನೆಗೆ ನೀನು ಕಾರಣಕರ್ತನಾಗು. ಸೂಫಿಗಳು ಪ್ರಚಾರವನ್ನು ಬಯಸಲ್ಲ, ಪ್ರಸಾರವನ್ನೂ ಮಾಡಲ್ಲ. ಅವರ ಜೀವನವೇ ಒಂದು ಆದರ್ಶ ಇತರರಿಗೆ. ಮಹಾತ್ಮ ಗಾಂಧಿಯವರನ್ನು ಯಾರೋ ಕೇಳಿದ್ರಂತೆ, ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ದ ವರ್ಲ್ಡ್? ಅವರು ಉದ್ದಕ್ಕೊಂದು ಭಾಷಣ ಬಿಗಿಲಿಲ್ಲ. ಅವ್ರೇನು ಹೇಳಿದ್ರು? ಮೈ ಲೈಫ್ ಇಸ್ ಮೈ ಮೆಸೇಜ್. ನನ್ನ ಜೀವನವೇ ಒಂದು ಸಂದೇಶ. ಅಂಥ ಜೀವನವನ್ನು ಬದುಕಿ ಬಾಳ್ತಾರೆ ಸೂಫಿ ಸಂತರು. ಕೊನೆಯ ತತ್ವ, ಪ್ರತಿನಿತ್ಯ ನಿದ್ರೆಗೆ ಹೋಗುವ ಮುನ್ನ ಬೆಳಿಗ್ಗೆ ಎದ್ದು 2 ಬಾರಿ, ರಾತ್ರಿ ನಿದ್ರೆಗೆ ಹೋಗ್ಲಿಕ್ಕೆ ಮೊದಲು
ಬೆಳಿಗ್ಗೆ ಎದ್ದ ನಂತರ ಸುಂದರ ದಿನವನ್ನು ನಾನು ಕಾಣುತ್ತೇನೆ ಅನ್ನೋ ಭರವಸೆಯಲ್ಲಿ ಇರು. ಅಂದರೆ ನಿರಾಶನಾಗಬೇಡ. ರಾತ್ರಿ ಮಲಗಕ್ಕೆ ಮೊದಲು ಐ ಆಮ್ ಗೋಯಿಂಗ್ ಟು ಸಿ ಎ ಗುಡ್ ಟುಮಾರೋ. ಬೆಳಿಗ್ಗೆ ಎದ್ದ ತಕ್ಷಣ ಟುಡೇ ಗೋಯಿಂಗ್ ಟು ಬಿ ಎ ಗುಡ್ ಡೇ. ಅಕಸ್ಮಾತ್ ಬೆಳಿಗ್ಗೆ ಏಳಲಿಲ್ಲ ಅಂದರೆ ಯಾವ ಪಶ್ಚಾತ್ತಾಪವೂ ಇಲ್ಲ ಅನ್ನೋ ಮನಸ್ಥಿತಿಯನ್ನು ಹೊಂದಿರು. ಮಲಗಕ್ಕೆ ಮೊದಲು ಐ ಆಮ್ ಗೋಯಿಂಗ್ ಟು ಸಿ ಎ ಗುಡ್ ಡೇ ಟುಮಾರೋ. ಬೆಳಿಗ್ಗೆ ಎದ್ದ ತಕ್ಷಣ ಐ ಆಮ್ ಹ್ಯಾವಿಂಗ್ ಎ ಗುಡ್ ಡೇ ಟುಡೇ. ಅಕಸ್ಮಾತ್ ಬೆಳಿಗ್ಗೆ ಏಳಲೇ ಇಲ್ಲ, ನೋ ಪ್ರಾಬ್ಲಮ್. Accept it. Accept the reality. No problem. Accept the reality. ಎಷ್ಟೋ ಜನ ರಾತ್ರಿ ಮಲಗಿದವ್ರು ಬೆಳಿಗ್ಗೆ, ನಮ್ಮ ಅಜ್ಜಿ ಹಾಗೆ, ಶಿ ವಾಸ್ ಆಲ್ಮೋಸ್ಟ್ 84 or 85 years. ರಾತ್ರಿ ಮಲಗಿದ್ರು ಬೆಳಿಗ್ಗೆ ಏಳಲೇ ಇಲ್ಲ. ಅವ್ರು ಎದ್ದೇ ಇಲ್ಲ. ಅವ್ರ ಪಕ್ಕ ನಮ್ಮ ಮಾವ ಕೂತ್ಕೊಂಡು ತಿಂಡಿ ತಿಂದು ಅವರು ಅಂಗಡಿಗೂ ಹೊಟ್ಟೋಗಿದ್ದಾರೆ. ಏನೋ ಎದ್ದಿಲ್ಲ, ಅಮ್ಮ ಲೇಟ್ ಆಗಿದ್ದಾಳೆ ಅಂತ. ಮಧ್ಯಾಹ್ನ ಗೊತ್ತಾಗಿದೆ ಅವರು ಎದ್ದೇಳೋ ಸ್ಥಿತಿಲೇ ಇಲ್ಲ, ಅವ್ರು ಹೊರಟು ಹೋಗಿದ್ದಾರೆ ಈ ಪ್ರಪಂಚ ಬಿಟ್ಟು ಅಂತ. ಅಂದರೆ ಹೇಳಲಿಲ್ಲ ಅಂದರೆ ಯಾವ ಪಶ್ಚಾತ್ತಾಪವೂ ಇಲ್ಲ. ಅಂಥ ಜೀವನವನ್ನು ನಡೆಸು. ಎದ್ದೇಳಲಿಲ್ಲ ಅಂದರೆ ನೋ ರಿಗ್ರೆಟ್. ಎದ್ರೆ ಇಟ್ ಈಸ್ ಅ ಗುಡ್ ಡೇ. ದಿಸ್ ಇಸ್ ವಾಟ್ ಇಸ್ ದ ವೇ ಸೂಫಿ ಪೀಪಲ್ ಲಿವ್. ಅಂದರೆ ನಾನು ಆಗ್ಲೇ ಹೇಳಿದೆ, ಸೂಫಿಗಳದು ಸರಳ ಜೀವನ, ವಿಭಿನ್ನ ಜೀವನ. ಅವರು ಅವಧೂತರು. ಎಲ್ಲ ಸೂಫಿಗಳು ಅವಧೂತರು. ನಮ್ಮಲ್ಲಿ ಅವಧೂತ ಉಪನಿಷತ್ ಅಂತ ಇದೆ. 108 ಉಪನಿಷತ್ತುಗಳಲ್ಲಿ ಒಂದು ಉಪನಿಷತ್ತು ಅವಧೂತ ಉಪನಿಷತ್ತು. ಅದರಲ್ಲಿ 26 ಶ್ಲೋಕಗಳಿವೆ. ಅವಧೂತರಿಗೆಲ್ಲ ಮಹಾನ್ ಅವಧೂತ ಯಾರು ಕೇಳಿದ್ದೀರಾ? ಇಲ್ಲ. ವೆರಿ ಗುಡ್. ಅವಧೂತರಿಗೆಲ್ಲ ಮಹಾನ್ ಅವಧೂತರು ದತ್ತಾತ್ರೇಯರು. ತ್ರಿಮೂರ್ತಿ ರೂಪ ದತ್ತಾತ್ರೇಯ. ದತ್ತಾತ್ರೇಯರ ಬಳಿ ಯಾವಾಗಲೂ ಒಂದು ನಾಯಿ ಇರುತ್ತೆ, ನೋಡಿರ್ಬೋದು ನೀವು. ಈ ನಾಯಿಯನ್ನ ಸಾಮಾನ್ಯವಾಗಿ ಇಟ್ಕೊಂಡು ಓಡಾಡೋರು ಅವಧೂತರೆ. ಡಯೋಜಿನಿಸ್ ಅವಧೂತ, ಅವನ ಬಳಿ ಒಂದು ನಾಯಿ ಇತ್ತು, ಕೈಯಲ್ಲೊಂದು ಕೋಲಿತ್ತು, ಭಿಕ್ಷೆಗೊಂದು ಪಾತ್ರೆ ಇತ್ತು, ಹಾಕೊಳ್ಳಿಕ್ಕೊಂದು ಹರಕಲು ಲಂಗೋಟಿ ಇತ್ತು, ಇನ್ನೇನು ಇರಲಿಲ್ಲ. ಕಾಡು ಮೇಡು ಅಲಿತಿದ್ದ. ಒಂದು ದಿವಸ ಅವನ ನಾಯಿ ಓಡ್ ಹೋಗಿ ಕೆರೆಯಲ್ಲಿ ಘಟ ನೀರು ಕುಡಿತು. ಬಾಯಾರಿಕೆ ಆಗ್ಬಿಟ್ಟಿತ್ತು ಅದಕ್ಕೆ. ದೂರದಿಂದ ನೋಡ್ದ. ನಾಯಿನೇ ಪಾತ್ರೆ ಇಲ್ಲದೆ ನೀರು ಕುಡಿಯುತ್ತೆ ಅಂದ್ರೆ ನನಗೇನಕ್ಕೆ ಈ ಪಾತ್ರೆ ಬೇಕು ಅಂತ ಪಾತ್ರೆ ಎತ್ತಿ ಬಿಸಾಕ್ತ. ಅದು ಅವಧೂತರ ಲಕ್ಷಣ. ನಿರಾಡಂಬರ, ಅಪರಿಗ್ರಹ, ನಿರಾಳ ವ್ಯಕ್ತಿತ್ವ. ಡಯೋಜನಿಸ್ ಸೂಫಿ ಅಲ್ಲ, ಇಸ್ಲಾಂ ಪಂಥದವನಿಗೆ ಸೇರಿದವನಲ್ಲ. ಆದರೆ ಅವರು ಬದುಕಿದ ರೀತಿ ಅವಧೂತರ ಬದುಕು, ಸಂತರ ಬದುಕು. ನಮ್ಮಲ್ಲಿ ದರ್ಬೇಸಿಗಳು ಅಂತ ಹೇಳ್ತಾರೆ, ಕೇಳಿರ್ಬೋದು ನೀವು. ನಾವು ಚಿಕ್ಕಂದಲ್ಲಿ ನಮ್ಮ ಮನೆಗಳ ಮುಂದೆ ಬರ್ತಾ ಇದ್ರು ದರ್ಬೇಸಿಗಳು ಅಂತ. ಅವ್ರ ವೇಷಭೂಷಣವೇ ವಿಭಿನ್ನವಾಗಿರ್ತಿತ್ತು. ದರ್ಬೇಸಿಗಳು ಸೂಫಿಗಳೇ. ವಲಿಯಾಗಳು ಅಂತ ಕರೀತಾರೆ, ಡರ್ವಿಶ್ಗಳು ಅಂತ ಕರೀತಾರೆ. ಅವರದ್ದೇ ಆದ ಒಂದು ನೃತ್ಯ, ಸಂಗೀತ, ಅವರದೇ ಆದಂಥ ಒಂದು ಜೀವನ ಶೈಲಿ. ಇಷ್ಟು ಹೇಳ್ತಾ ನಾನು ಈ ಮೊದಲನೆಯ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಎರಡನೆಯ ಉಪನ್ಯಾಸ ಸೋದರ ಜಗದೀಶ್ರವರು, ನಿಮಗೆಲ್ಲ ಪರಿಚಿತರು, ಉತ್ತಮ ಉಪನ್ಯಾಸಕರು, ವಾಗ್ಮಿಗಳು.